ಸ್ವಾಮಿ, ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿ ಒಟ್ಟಾಗಿದ್ದೇವಪ್ಪ. ಹೌದು ಸ್ವಾಮಿ, ಸ್ವಲ್ಪ ಹೊತ್ತು ನಾವು ನಿನಗೆ ಕೃತಜ್ಞತೆ ಸ್ತುತಿ ಸಲ್ಲಿಸಲಿಕ್ಕೆ ಸ್ವಾಮಿ ಅಪ್ಪ, ನಿನ್ನನ್ನು ಮಹಿಮೆ ಪಡಿಸಲು, ನಿನ್ನನ್ನು ಆರಾಧಿಸಲು, ಕೊಂಡಾಡಲು, ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಲು ನೀನು ಕೊಟ್ಟಿರುವಂತ ಈ ಸಮಯಕ್ಕೋಸ್ಕರ ಸ್ತೋತ್ರ ತಂದೆಯೇ. ಹೌದು ಸ್ವಾಮಿ ಅಪ್ಪ, ನಾವೀಗ ಆರಾಧನೆ ಮಾಡುವಾಗಲೇ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇತ್ತು ಸ್ವಾಮಿ. ನಾವೆಲ್ಲರೂ Thank you, ನಂಬಿದ್ದೇವೆ Jesus. ತಂದೆಯೇ. Thank you, Jesus. ಹೌದಪ್ಪ, Thank you, ನೀನು Jesus. ಯಾವಾಗ್ಲೂ Thank you, ನಮ್ಮನ್ನು Jesus. ನಡೆಸಿಕೊಂಡು Thank ಬಂದ you, Jesus. ಕರ್ತನು ಸ್ವಾಮಿ. ಈಗಲೂ ಸ್ವಾಮಿ ನೀನು ನಮ್ಮೆಲ್ಲರನ್ನು ಆಶೀರ್ವದಿಸು ತಂದೆಯೇ, ಬಲಪಡಿಸು ಅಪ್ಪ. ನಾವು ಎಲ್ಲರೂ ನಮ್ಮ ಮನೆಯಲ್ಲಿ ಕುತ್ಕೊಂಡು ನಾವು ಒಂದಾಗಿದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬೇಕು ತಂದೆಯೇ. ನಾವೀಗ ವಾಕ್ಯ ಕೇಳಲಿಕ್ಕೆ ಹೋಗ್ತಿದ್ದೇವೆ ಸ್ವಾಮಿ ಅಪ್ಪ. ನಾವು ವಾಕ್ಯ ಕೇಳುವಾಗಲೂ ಸ್ವಾಮಿ ಅಪ್ಪ, ನಮ್ಮ ಬ್ರದರ್ ಮಾತಾಡುವ ಒಂದೊಂದು ವಾಕ್ಯವು ಅದು ಆತ್ಮವಾಗಿಯೂ ಜೀವವಾಗಿಯೂ ಅವೆ ಅಂತ ನಾವು ವಾಕ್ಯದಲ್ಲಿ ಓದ್ತಿದ್ದೇವೆ ತಂದೆಯೇ. ಹೌದು, ಆ ಜೀವವುಳ್ಳ ವಾಕ್ಯಗಳನ್ನು ನಾವೆಲ್ಲರೂ ಸ್ವೀಕಾರ ಮಾಡಿಕೊಂಡು ಸ್ವಾಮಿ ಅಪ್ಪ, ಅದು 100ರಷ್ಟು ಫಲದಾಯಕವಾಗ್ಲಿಕ್ಕಾಗುವಂತೆ ನೀನು ನಮ್ಮೊಬ್ಬೊಬ್ಬರನ್ನು ಬಲಪಡಿಸಪ್ಪ. ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ಮೊಳೆಯಲಿ ತಂದೆಯೇ. ಹೌದು, ನಾವು ಖಾಲಿ ಕೇಳುವವರು ಮಾತ್ರವಲ್ಲದೆ ಸ್ವಾಮಿ, ವಾಕ್ಯದಂತೆ ನಡೆಯುವವರಾಗಿರ್ಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರನ್ನು ಎಚ್ಚರಿಸು ನಡೆಸಪ್ಪ. ನಾವೆಲ್ಲಿ ಬಿದ್ದಿದ್ದೇವೆ ಎಂಬುದನ್ನು ನಮ್ಗೆ ತಿಳಿಯಪಡಿಸು ತಂದೆಯೇ. Thank you, ನಿನ್ನ Jesus. ಸನ್ನಿಧಾನದಲ್ಲಿ ಹೆಚ್ಚೆಚ್ಚಾಗಿ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡ್ಲಿಕ್ಕಾಗುವಂತ ಕೃಪೆ ನಮ್ಗೆ ಅನುಗ್ರಹಿಸಿಕೊಡು ತಂದೆಯೇ. ಸ್ತೋತ್ರ. ಗ್ರೂಪ್ ನಲ್ಲಿ ಬಂದಿರುವಂತ ಪ್ರತಿಯೊಬ್ಬರನ್ನು ನಿನ್ನ ಕೈಲೊಪ್ಪಿಸ್ತೇನೆ ಸ್ವಾಮಿ. ಒಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು ತಂದೆಯೇ. ಅಪ್ಪ, ನಾವೆಲ್ಲರೂ ಈಗ ವಾಕ್ಯ ಕೇಳಲಿಕ್ಕೆ ಹೋಗ್ತಿದ್ದೇವೆ ತಂದೆಯೇ. ನಮ್ಮ ಸುತ್ತ ಯಾವ ತರದ ಅಂಧಕಾರದ ಶಕ್ತಿ ಶೋಧನೆಗಳು ಯಾವುದು ಬಾರದಂತೆ ಅಪ್ಪ, ಯೇಸುವಿನ ನಾಮದಲ್ಲಿ ನಮ್ಮ ಎಲ್ಲ ಅಂಧಕಾರದ ಶಕ್ತಿಯನ್ನು ಯೇಸುವಿನ ನಾಮದಲ್ಲಿ ನಾನು ಬೈಂಡ್ ಮಾಡ್ತಿದ್ದೇನೆ ತಂದೆಯೇ. ಹೌದಪ್ಪ, ನೀನು ಮಹಿಮೆ ಹೊಂದು ತಂದೆಯಪ್ಪ. ನಾವೆಲ್ಲರೂ ವಾಕ್ಯ ಕೇಳುವಾಗ ನಮ್ಮ ಹೃದಯ, ನಮ್ಮ ದೇಹಾತ್ಮ ಪ್ರಾಣಗಳನ್ನು ನಾವು ನಿನಗೆ ಅರ್ಪಿಸಿಕೊಟ್ಟು ನಾವು ಆ ವಾಕ್ಯವನ್ನು ನಾವು ಸ್ವೀಕರಿಸಿಕೊಳ್ಳಿಕ್ಕಾಗುವಂತೆ ನಿನ್ನ ಆತ್ಮನ ಮೂಲಕ ಬಲಪಡಿಸು. ಹೇಳುತ್ತಿರುವಂತ ನಮ್ಮ ಯೂಡ್ ಬ್ರದರ್ ಅನ್ನು ಸಹ ನಿನ್ನ ಕೈಲೊಪ್ಪಿಸ್ತೇನೆ ತಂದೆಯೇ. ಅವರನ್ನು ಸಹ ನಿನ್ನ ಆಶೀರ್ವದಿಸು ತಂದೆಯೇ, ಬಲಪಡಿಸು. ಯೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಆಮೆನ್, 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 ಆಮೆನ್. ಬ್ರದರ್ ಇವರು ಸುಧಾ ಸಿಸ್ಟರ್ನವ್ರು ಬರ್ಲಿಲ್ಲ. ಅವರು ಮ್ಯಾಂಗ್ಳೂರಲ್ಲಿ ಮದ್ವೆ ಉಂಟು ನಾಳೆ ಬಸ್ಲೂರಲ್ಲಿ, ಹಾಗೆ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸರಿ. ಓಕೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದದಕ್ಕೋಸ್ಕರ ಕರ್ತನನ್ನು ನಾವು ಕೊಂಡಾಡ್ತಾ ಇರೋಣ. ಆತನ ವಾಕ್ಯವು ಹೇಳ್ತದೆ, ನನ್ನ ವಾಕ್ಯವು ಜೀವವು ಆತ್ಮವೂ ಆಗಿದೆ ಅಂತ. ಆತನ ವಾಕ್ಯವನ್ನು ಕಲಿಯುವಾಗ, ಅದನ್ನು ಧ್ಯಾನಿಸುವಾಗ, ಅದರಲ್ಲಿರುವಂತ ಅರ್ಥವನ್ನು ತಿಳಿದುಕೊಳ್ಳುವಾಗ ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಹೃದಯದಲ್ಲಿ ಯಾವಾಗಲೂ ಮಾತನಾಡುವವರಾಗಿರುತ್ತಾರೆ. ಏಕೆಂದರೆ ಆತನ ವಾಕ್ಯವು ಸಜೀವವುಳ್ಳದ್ದು, ಅದು ಕಾರ್ಯ ಸಾಧಿಸುವಂತದ್ದಾಗಿದೆ. ಅದು ಕೇವಲ ಲಿಖಿತ ರೂಪದಲ್ಲಿ ಪುಸ್ತಕದಲ್ಲಿ ಮಾತ್ರವಿರದೆ ಅದು ಜೀವವನ್ನು ಹೊಂದಿಕೊಂಡಿದೆ. ಆ ಜೀವವುಳ್ಳ ವಾಕ್ಯವು ನಮ್ಮ ಹೃದಯದೊಳಗೆ ಹೋಗುವಾಗ ನಮ್ಮ ಕಣ್ಣಿನ ಮುಖಾಂತರ, ನಮ್ಮ ಕಿವಿಗಳ ಮುಖಾಂತರ, ನಮ್ಮ ನಾಲಿಗೆಯ ಮುಖಾಂತರ ನಾವು ಘೋಷಿಸುವಾಗ, ಉಚ್ಚರಿಸಿ ಹೇಳುವಾಗ ನಮಗೆ ಜೀವ ನೀಡುತ್ತಾ ಹೋಗ್ತದೆ. ನಮ್ಮ ಜೀವಿತದ ಏರಿಯಾದಲ್ಲಿ, ಕ್ಷೇತ್ರದಲ್ಲಿ, ನಮ್ಮ ಜೀವಿತದಲ್ಲಿ ಅನೇಕ ಕ್ಷೇತ್ರಗಳಿವೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವ ಅವಶ್ಯಕತೆಗಳಿದ್ದವೋ, ಅದು ಆತ್ಮಿಕವಾಗಿರಲಿ, ಅದು ಭೌತಿಕವಾಗಿರಲಿ, ಎಲ್ಲದಕ್ಕೂ ಬೇಕಾಗಿರುವಂತ ಸಕಲ ಪ್ರಕಾರದ ವಾಕ್ಯಗಳನ್ನು ದೇವರು ತನ್ನ ವಾಕ್ಯದಲ್ಲಿ ನಮಗೋಸ್ಕರ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಆತನ ವಾಕ್ಯವನ್ನು ತುಂಬಾ ಗಮನದಿಂದ, ತುಂಬಾ ಸೂಕ್ಷ್ಮವುಳ್ಳವರಾಗಿ, ಪ್ರಾರ್ಥನೆಯೊಂದಿಗೆ, ಭಯದಿಂದಲೂ ಭಕ್ತಿಯಿಂದಲೂ ಅದನ್ನು ಧ್ಯಾನಿಸುವಾಗ ದೇವರು ತನ್ನ ವಾಕ್ಯದ ಮುಖಾಂತರ ಮಾತನಾಡುವವರಾಗಿದ್ದಾರೆ. ಯಾಕೆಂತ ಹೇಳಿದ್ರೆ ವಾಕ್ಯ ಹೇಳ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ಹಾಗಾದ್ರೆ ವಾಕ್ಯವು ದೇವರಾಗಿದ್ದಾರೆ. ಹಾಗಾದ್ರೆ ನಾವು ಯಾವಾಗೆಲ್ಲ ವಾಕ್ಯ ಓದ್ತೀವಿ, ಯಾವಾಗೆಲ್ಲ ವಾಕ್ಯ ಕೇಳ್ತೀವಿ, ಯಾವಾಗೆಲ್ಲ ವಾಕ್ಯ ಧ್ಯಾನಿಸ್ತೀವಿ, ಸ್ವತಃ ದೇವರಾಗಿರುವ ವಾಕ್ಯವು ಅವರು ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಆರಂಭಿಸ್ತಾರೆ. ಅದಕ್ಕಾಗಿ ಆತನು ವಾಕ್ಯದಲ್ಲಿ ಹೇಳಿದ್ದಾರೆ, ನನ್ನ ವಾಕ್ಯವು ಜೀವವುಳ್ಳದ್ದು ಮಾತ್ರ ಮಾತನಾಡುತ್ತದೆ. ಸತ್ತಂತದ್ದು ಯಾವಾಗ್ಲೂ ಮಾತನಾಡುವುದಿಲ್ಲ, ಅದು ಅರ್ಥನೇ ಕೊಡುವುದಿಲ್ಲ ನಮ್ಮ ಜೀವಿತದಲ್ಲಿ. ಅದು ಜೀವವಿರುವುದಕ್ಕೋಸ್ಕರ ಮಾತ್ರವೇ ನಮ್ಮ ಹೃದಯದಲ್ಲಿ ಮಾತನಾಡುವಂಥದ್ದಾಗಿದೆ, ಅದು ಕಾರ್ಯ ಸಾಧಿಸುವಂತಾಗ್ತಿದೆ. ವಾಕ್ಯ ಯಾವಾಗಲೂ ಕಾರ್ಯವನ್ನು ಸಾಧಿಸ್ತದೆ, ಅದು ಸುಮ್ಮನೆ ಹೋಗಲ್ಲ. ಯಾಕಂದ್ರೆ
ಇನ್ನೊಂದು ಕಡೆ ದೇವರು ಹೇಳಿದ್ದಾರೆ, ನನ್ನ ವಾಕ್ಯವು ಕಾರ್ಯವನ್ನು ಸಾಧಿಸದೆ ನನ್ನ ಕಡೆಗೆ ಹಿಂತಿರುಗುವುದೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆತನ ಬಾಯೊಳಗಿಂದ ಹೊರಡಿದಂತ ವಾಕ್ಯವು ಮನುಷ್ಯನ ಹೃದಯದಲ್ಲಿ ಬಿತ್ತಲ್ಪಟ್ಟಾಗ ಆ ಮನುಷ್ಯನಿಗೆ ತನ್ನ ಜೀವಿತದಲ್ಲಿ ದೇವರಿಗೆ ಸಂಬಂಧವಾದಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ, ದೇವರ ಮೇಲೆ ನಂಬಿಕೆಯನ್ನು ಹುಟ್ಟಿಸಿ, ಆತನಲ್ಲಿ ಸತ್ತಂತ ಎಲ್ಲ ಆಕಾಂಕ್ಷೆಗಳನ್ನು ಪುನರುತ್ಥಾನ ಮಾಡಿ ಆ ವ್ಯಕ್ತಿಯು ಪುನಃ ಉತ್ಸಾಹದಿಂದ ಜೀವಿಸುವಂತೆ, ಬದುಕುವಂತೆ ಹೊಸ ಹುರುಪನ್ನು ಆ ವ್ಯಕ್ತಿಗೆ ಕೊಡ್ತದೆ. ಹಾಗಾಗಿ ವಾಕ್ಯಕ್ಕೆ ಅಷ್ಟು ಬಲವಿದೆ. ಹಾಗಾಗಿ ಈ ಲೋಕದಲ್ಲಿ ಎಷ್ಟೇ ಹೆಸರುಳ್ಳ ವ್ಯಕ್ತಿ ಆಗಲಿ, ಎಷ್ಟೇ ಪವರ್ಫುಲ್ ವ್ಯಕ್ತಿ ಆಗಲಿ, ಎಷ್ಟೇ ಆಸ್ತಿಗಳಾಗಲಿ, ಸಂಪತ್ತಾಗಲಿ, ಇನ್ನಿತರೆ ಎಷ್ಟೇ ಶಕ್ತಿಶಾಲಿಯಾದಂತ ಸಂಗತಿ ಭೂಮಿಯಲ್ಲಿದ್ದರೂ ಒಂದು ದಿನ ಎಲ್ಲವೂ ನಶಿಸಿ ಹೋಗ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಆಕಾಶವು ಭೂಮಿಯು ನೀಗಿ ಹೋಗುವುದು, ಆದರೆ ನನ್ನ ವಾಕ್ಯವು ಎಂದೆಂದೂ ಸ್ಥಿರವಾಗಿರುವುದು ಅಂತ ದೇವರು ತನ್ನ ವಾಕ್ಯದ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ನಾವು ವಾಕ್ಯವನ್ನು ಧ್ಯಾನಿಸುವವರಾಗೋಣ. ನಮ್ಮ ಮಧ್ಯದಲ್ಲಿ ಕೆಲವರು ಹೊಸೊಬ್ಬರಿದ್ದಾರೆ, ಅವರಿಗೋಸ್ಕರ ಸ್ತೋತ್ರ. ನಾವು ವಾಕ್ಯವನ್ನು ಧ್ಯಾನಿಸುವ ವಿಷಯವನ್ನು ಈ ಸಮಯದಲ್ಲಿ ನೋಡುವ. ನಾವು ಕೆಲವೊಂದು ತಿಂಗಳ ಹಿಂದಿಂದ ನಂಬಿಕೆಯ ಬಗ್ಗೆ ಅನೇಕ 3-4 ವಾರಗಳು ನಾವು ಕಲಿತೆವು. ನಂಬಿಕೆಯನ್ನು ಆಳವಾಗಿ ಕಲಿತಾ ನಮ್ಮ ನಂಬಿಕೆಯನ್ನು ಹೆಚ್ಚುತ್ತಾ ಬಂದಿದ್ದೇವೆ. ಅದರ ಪರಿಣಾಮವನ್ನು ಸಹ ನಮ್ಮ ಜೀವಿತದಲ್ಲಿ ನಾವು ನೋಡಿದ್ದೇವೆ. ನಾನಂತೂ ನನ್ನ ಜೀವಿತದಲ್ಲಿ, ಇಲ್ಲಿರುವಂತ ಸಭೆಯ ಜನಗಳ ಜೀವಿತದಲ್ಲಿ ಹೆಚ್ಚೆಚ್ಚಾಗಿ ನೋಡುತ್ತಾ ಬರ್ತಾ ಇದ್ದೇನೆ. ಹಾಗಾಗಿ ಅದರ ಮುಂದಿನ ಹಂತಗಳನ್ನು ಒಂದೊಂದಾಗಿ ನಾವು ಕಲಿತಾ ಹೋಗೋಣ. ನಾವು ಈಗಷ್ಟೇ ಡಿಸೆಂಬರ್ದಿಂದ ಜನವರಿಗೆ ಬಂದಿದ್ದೇವೆ. ಇದರ ಮಧ್ಯದಲ್ಲಿ ಕೆಲವು ಸಂಗತಿಗಳು ನಮ್ಮ ಮುಂದಿಂದ ಹಾದು ಹೋಗಿದೆ. ಕ್ರಿಸ್ಮಸ್ ಸಮಯ ಹಾದು ಹೋಗಿದೆ ಮತ್ತು ನ್ಯೂ ಇಯರ್ ಸಮಯ ಹಾದು ಹೋಗಿದೆ. ಇದೆರಡು ವಿಷಯಗಳ ಬಗ್ಗೆ ಸಹ ಹೋದ ವಾರನು ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ನೋಡಿದೆವು. ಅದರ ಬಗ್ಗೆ ವಾಕ್ಯದ ಮೂಲಕ ಅದು ಏನು, ಅದು ಯಾಕೆ ಜನರು ಈ ರೀತಿ ಆಚರಿಸ್ತಾರೆ, ಅದು ನಮಗಿದೆಯಾ, ಕ್ರಿಸ್ತರಿಗೆ ಇದೆಯಾ ಇಲ್ವಾ, ಇದೆಲ್ಲದರ ಸತ್ಯವನ್ನು ಸ್ವಲ್ಪ ಆಳವಾಗಿ ನೋಡಕ್ಕಾಗದೇ ಇದ್ರು ನಾವು ಸಿಕ್ಕಂತ ಸಮಯದಲ್ಲಿ ಅದರ ಬಗ್ಗೆ ನಾವು ಹೋದ ವಾರ ಕಲ್ತಿದ್ದೆವು. ಆದರೆ ಅದಕ್ಕಿಂತ ಮುಂಚಿನ ವಾರ ಒಂದು ವಿಷಯದ ಬಗ್ಗೆ ನಾವು ಕಲಿತಾ ಇದ್ದೆವು. ಆ ವಿಷಯ ಏನಾಗಿತ್ತು ಅಂತ ಹೇಳಿದ್ರೆ ನಾನು ನಿಮ್ಗೆ ನೆನಪಿಸ್ತೀನಿ, ಮತ್ತೆ ಅದನ್ನ ಸ್ವಲ್ಪ ರಿವಿಷನ್ ಮಾಡ್ಕೊಳ್ತಾ ಅದರ ಮುಂದಿನ ಭಾಗಕ್ಕೆ ನಾವು ಕಲೀಲಿಕ್ಕೆ ಮುಂದೆ ಹೋಗೋರಾಗೋಣ. ಆ ವಿಷಯ, ದೇವರು ತನ್ನನ್ನು ನಂಬಿದಂತ ಮಕ್ಕಳಿಗೆ, ತನ್ನನ್ನು ನಂಬಿದಂತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನಲ್ಲಿ ಇಟ್ಟಂತ ವಾಗ್ದಾನಗಳು, ಅದರ ಬಗ್ಗೆ ನಾವು ಕಲಿತಾ ಬಂದಿದ್ದೇವೆ. ಅದನ್ನೇ ಸ್ವಲ್ಪ ಇವತ್ತು ರಿವಿಷನ್ ಮಾಡ್ಕೊಳ್ತಾ ಅದರ ಮುಂದಿನ ಹಂತವನ್ನು ನಾವು ಕಲಿತಾ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇದೆಯಲ್ವಾ? ಹೌದು ಬ್ರದರ್. ಓಕೆ, ಕರ್ತನಿಗೆ ಸ್ತೋತ್ರ. ಹಾಗಾದ್ರೆ ನಾವು ವಿಷಯಕ್ಕೆ ಬರೋಣ. ಕರ್ತನು ನಮಗೋಸ್ಕರ ಇಟ್ಟಂತ ವಾಗ್ದಾನಗಳು. ಒಂದು ವೇಳೆ ಯಾರಾದ್ರೂ ನೋಟ್ಸ್ ಮಾಡ್ತಾ ಇದ್ದಿದ್ರೆ ಆ ಪುಟಕ್ಕೆ ಹೋಗಿ 2 ವಾರಗಳ ಹಿಂದೆ ನಾವು ಅದ್ರ ಬಗ್ಗೆ ಸ್ವಲ್ಪ ಟಚ್ ಮಾಡಿದ್ದೇವೆ. ಈ ವಿಷಯವನ್ನು ಆರಿಸಿಕೊಳ್ಳಿಕ್ಕೆ ಕಾರಣಗಳು ಅನೇಕ ಇವೆ. ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಒಂದು ಜಯವುಳ್ಳ ಜೀವಿತವನ್ನು ಜೀವಿಸಬೇಕು. ಕ್ರಿಸ್ತನು ನಮಗೋಸ್ಕರ ಯಾವ ವಾಗ್ದಾನಗಳನ್ನು ಮಾಡಿದ್ದಾರೆ ಆ ವಾಗ್ದಾನದಲ್ಲಿ ನಾವು ಜೀವಿಸಬೇಕು. ಆ ವಾಗ್ದಾನಗಳನ್ನು ನಾವು ಹೊಂದ್ಕೊಳ್ಬೇಕು ಎನ್ನುವುದು ತಂದೆಯಾದ ದೇವರ ಚಿತ್ತ ಇದೆ ಎಂಬುದನ್ನು ಆ ವಾಕ್ಯಗಳ ಮೂಲಕ ನಾವು ತಿಳಿತಾ ಬಂದಿದ್ದೇವೆ. ನೋಡಿ, ಆಶೀರ್ವಾದ, ಶಾಪ, ಇವೆರಡೂ ವಿಷಯಗಳ ಬಗ್ಗೆ ನಮಗೆ ಬೈಬಲ್ ಸ್ಪಷ್ಟವಾಗಿ ಕಲಿಸ್ತದೆ, ಹೌದಲ್ವಾ? ಹಾಗಾದ್ರೆ ದೇವರ ಚಿತ್ತ ತನ್ನ ಮಕ್ಕಳು ಆಶೀರ್ವಾದದಲ್ಲಿರುವುದು ಆಗಿದೆಯೋ ಅಥವಾ ಶಾಪದಲ್ಲಿ ಇರುವುದಾಗಿದೆಯೋ? ದೇವರ ಚಿತ್ತ ಎನ್ನುವುದು ತನ್ನ ಮಕ್ಕಳು ಆಶೀರ್ವಾದದಲ್ಲಿ ಜೀವಿಸಬೇಕು ಅಥವಾ ಶಾಪದಲ್ಲಿ ಜೀವಿಸಬೇಕು ಎಂಬ ಪ್ರಶ್ನೆ ಉಕ್ಕಿ ಬಂದಾಗ ಖಂಡಿತವಾಗಿ ನಮಗೆ ಅರ್ಥ ಆಗ್ತದೆ, ದೇವರೆಂದಿಗೂ ತನ್ನ ಮಕ್ಕಳನ್ನು ಶಾಪದಲ್ಲಿ ಜೀವಿಸಬೇಕೆಂಬುದು ಇಷ್ಟಪಡುವುದೇ ಇಲ್ಲ. ಆಮೇಲೆ ಯಾರು ತನ್ನ ವಾಕ್ಯಗಳನ್ನು ಪಾಲಿಸಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ತಾರೆ ಅವರೆಲ್ಲರೂ ಆಶೀರ್ವಾದದಲ್ಲಿ ಜೀವಿಸಬೇಕು ಎಂಬುದನ್ನು ಕರ್ತನು ನಮಗೆ ಕಲಿಸಿಕೊಡ್ತಾರೆ. ಹಾಗಾದ್ರೆ ಆತನು ಅನೇಕ ವಿಷಯಗಳ ಬಗ್ಗೆ, ಒಂದಲ್ಲ ಎರಡಲ್ಲ, ಅನೇಕ ಪ್ರಕಾರದ ವಿಷಯಗಳ ಬಗ್ಗೆ ತನ್ನ ವಾಕ್ಯದ ಮೂಲಕ ವಾಗ್ದಾನಗಳನ್ನು ಮಾಡಿದ್ದಾರೆ. ಹಾಗಾದ್ರೆ ಒಂದೊಂದಾಗಿ ನಾವು ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳೋಣ. ಆಲ್ರೆಡಿ ಇದನ್ನ ನಾನು ನಿಮಗೆ ಕಲಿಸಿದ್ದೇನೆ, ಆದ್ರೂ ಆ ವಿಷಯದ ಬಗ್ಗೆ ನಾವು
ವಾಕ್ಯಗಳನ್ನು ನೋಡೋರಾಗ. ಮೊದಲನೇದಾಗಿ 2ನೇ ಕೊರಿಂಥದವರಿಗೆ ಬರೆದ ಪತ್ರ 2ನೇ ಪತ್ರ, ಕೊರಿಂಥದ 2ನೇ ಪತ್ರ 1ನೇ ಅಧ್ಯಾಯ ವಾಕ್ಯ 20. ಎರಡನೇ ಕೊರಿಂಥಿ 1:20. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಆಮೇನ್. ಆಮೇನ್. ನೋಡಿ, ಅಲ್ಲಿ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರು ಅಂದ್ರೆ ಅನೇಕ ವಾಗ್ದಾನಗಳು ಎಲ್ಲಿ ಕ್ರಿಸ್ತನಲ್ಲಿ ದೃಢವಾಗ್ತದೆ. ದೇವರು ಅನೇಕ ವಾಗ್ದಾನಗಳನ್ನು ಇಟ್ಟಿದ್ದಾರೆ. ಯಾರಲ್ಲಿ ಇಟ್ಟಿದ್ದಾರೆ? ಯೇಸು ಕ್ರಿಸ್ತನಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ಈ ವಾಗ್ದಾನಗಳು ಅಂತ ಹೇಳಿದ್ರೆ ಏನು? ಉದಾಹರಣೆಗೆ ಹೇಳೋದಾದ್ರೆ, ವಾಗ್ದಾನಗಳು ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಈ ಭೂಮಿಯಲ್ಲಿ ಬದುಕುವಾಗ ಆ ವ್ಯಕ್ತಿ ದೇವರ ಕೃಪೆಯ ಅಡಿಯಲ್ಲಿ ಜೀವಿಸುವಾಗ ಆ ಕೃಪೆ ಆತನ ಜೀವಿತದಲ್ಲಿ ಇದೆ ಅಂತ ಹೇಳುವುದಾದ್ರೆ ಆತನು ಆ ವಾಗ್ದಾನದಲ್ಲಿ ಜೀವಿಸುವವನಾಗಿರಬೇಕು. ಉದಾಹರಣೆಗೆ, ಒಂದು ಆರೋಗ್ಯ ಎನ್ನುವುದು ದೇವರ ಚಿತ್ತವಾಗಿದೆ. ಒಳ್ಳೆಯ ಆರೋಗ್ಯ ಎನ್ನುವುದು ದೇವರ ಚಿತ್ತವಾಗಿದೆ, ಹೌದಲ್ವಾ? ಮತ್ತು ಕುಟುಂಬದಲ್ಲಿ ಶಾಂತಿ ಅಥವಾ ಆ ವ್ಯಕ್ತಿಯ ಜೀವಿತದಲ್ಲಿ ಶಾಂತಿ ಇರಬೇಕೆನ್ನುವುದು ದೇವರ ವಾಗ್ದಾನ. ಆಮೇನ್. ಅದೇ ರೀತಿಯಾಗಿ ಒಂದು ಕುಟುಂಬವಾಗಿ ಮನುಷ್ಯನು ಜೀವಿಸಬೇಕು. ಉದಾಹರಣೆಗೆ, ಗಂಡ ಮತ್ತು ಹೆಂಡತಿಯಾಗಿ ದೇವರು ಆದಿಯಲ್ಲಿ ಆಶೀರ್ವದಿಸಿದರು, ಹೌದಾ? ಅವರು ಸಂತಾನವಾಗಿ ಫಲವನ್ನು ಕೊಡುತ್ತಾ ಅನೇಕರಾಗಿ ಭೂಮಿಯಲ್ಲಿ ಬಾಳ್ಕೊಳ್ತಾ ಹೋಗ್ಬೇಕೆನ್ನುವುದು ದೇವರ ವಾಗ್ದಾನವಾಗಿತ್ತು. ಅದೇ ರೀತಿಯಾಗಿ ಮನುಷ್ಯನ ಜೀವಿತದಲ್ಲಿ ಅವನ ಅವಶ್ಯಕತೆಗಳಲ್ಲಿಯೂ ಸಹ ಅನೇಕ ವಾಗ್ದಾನಗಳನ್ನು ಇಟ್ಟಿದ್ದಾರೆ. ಅದು ಆರ್ಥಿಕ ವಾಗ್ದಾನಗಳಾಗಿರ್ಬೋದು, ಆತ್ಮಿಕ ವಾಗ್ದಾನಗಳಾಗಿರ್ಬೋದು. ಎರಡರಲ್ಲಿಯೂ ಸಹ ಸಮತೋಲನವನ್ನು ಕಂಡುಕೊಳ್ಳುತ್ತಾ ಒಂದು ಜಯವುಳ್ಳ ಜೀವಿತವನ್ನು ಜೀವಿಸಬೇಕೆಂಬುದು ಕರ್ತನ ವಾಗ್ದಾನಗಳಾಗಿವೆ. ಅದು ಎಷ್ಟೇ ಇದ್ದರೂ ಯೇಸು ಕ್ರಿಸ್ತನಲ್ಲಿ ಮಾತ್ರ ಅದು ದೃಢವಾಗುತ್ತವೆ. ಆಮೇನ್. ನಾವು ಯೇಸು ಕ್ರಿಸ್ತನನ್ನು ಬಿಟ್ಟು ಬೇರೆ ಯಾವ ಮಾರ್ಗದಿಂದಾಗಲಿ, ಬೇರೆ ಯಾವ ಒಂದು ವಿಷಯದಿಂದಾಗಲಿ, ಅಥವಾ ಬೇರೆ ಯಾವ ವ್ಯಕ್ತಿಯಿಂದಾಗಲಿ, ಅಥವಾ ಬೇರೆ ಯಾವ ರೀತಿಯಿಂದಾಗಲಿ ಆ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವುದಿಲ್ಲ. ಬದಲಾಗಿ ಯೇಸು ಕ್ರಿಸ್ತನಲ್ಲಿಯೇ ಎಷ್ಟೇ ವಾಗ್ದಾನಗಳಿದ್ದರೂ ದೇವರು ಅದನ್ನು ದೃಢಪಡಿಸುತ್ತಾರೆ. ಆಮೇನ್. ಅದು ಯಾವುದಕ್ಕೋಸ್ಕರ ದೃಢಪಡಿಸ್ತಾರಂತೆ? ಮುಂದೆ ವಾಕ್ಯ ಹೇಳ್ತದೆ, ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ದೇವರ ಪ್ರಭಾವ ಅಂದ್ರೆ ದೇವರ ಮಹಿಮೆಯು ಪ್ರಕಟವಾಗುವುದಕ್ಕೋಸ್ಕರ ಇವೆಲ್ಲ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಉದಾಹರಣೆಗೆ, ಇವಾಗ ಒಂದು ರೋಗ ಬಂತಪ್ಪ, ಒಂದು ಕ್ಯಾನ್ಸರ್ ರೋಗ ಬಂತು ಅಂತ ತಿಳ್ಕೊಳ್ಳಿ. ಆ ವ್ಯಕ್ತಿ ಒದ್ದಾಡ್ತಾನೆ. ಅದು 1st, 2nd, 3rd, 4th ಸ್ಟೇಜಿಗೆ ಹೋಗಿ ಮುಟ್ಟಿ ಸಾವಿನ ಕಡೆಗೆ ಕೊಂಡು ಹೋಗ್ತದೆ ಅಲ್ವಾ? ಹಾಗಾದ್ರೆ ಆ ವ್ಯಕ್ತಿ ಯೇಸುವಿನಲ್ಲಿ ನಂಬಿದಾಗ ಆ ವ್ಯಕ್ತಿಯ ಜೀವಿತದಲ್ಲಿ ಆ ರೋಗವು ಹೊರಟು ಹೋಗಿ ಆ ರೋಗಕ್ಕೆ ಅವನಿಗೆ ಸೌಖ್ಯ ಸಿಗ್ಬೇಕು. ಈ ರೀತಿಯಾಗಿ ಅಲ್ಲಿ ಒಂದು ಮಿರಾಕಲ್ ನಡಿಬೇಕು, ಹೀಲಿಂಗ್ ನಡಿಬೇಕು. ಅಲ್ಲಿ ಹೀಲಿಂಗ್ ಆಗುವಾಗ ದೇವರು ಕ್ರಿಸ್ತನಲ್ಲಿ ಇಟ್ಟಿರುವಂತ ವಾಗ್ದಾನ ಯಾವುದದು? ಕ್ರಿಸ್ತನನ್ನು ನಂಬುವರೆಲ್ಲರಿಗೂ ಸೌಖ್ಯ ಸಿಗಬೇಕು ಅಲ್ವಾ? ಸುವಾರ್ತೆಯಲ್ಲಿ ನಾವು ನೋಡುವಾಗ ಅದೆಷ್ಟೋ ಜನರು, ರೋಗಿಯುಳ್ಳವರು, ಅಸ್ವಸ್ಥತೆ ಉಳ್ಳವರು, ಶಾಪಗ್ರಸ್ತರೆಲ್ಲ ಮತ್ತು ಸೈತಾನನಿಂದ ಬಂಧಿಸಲ್ಪಟ್ಟವರೆಲ್ಲ ಯೇಸುವಿನ ಹತ್ರ ಬರ್ತಾ ಇದ್ರು, ದಿನಾಲು ಬರ್ತಾ ಇದ್ರು. ಅದೆಷ್ಟು ಸಾವಿರ ಜನರು ಗುಂಪಾಗಿ ಬಂದರು. ಯೇಸು ಎಲ್ಲರನ್ನು ಗುಣಪಡಿಸ್ತಿದ್ರು, ಎಲ್ಲರನ್ನು ಬಂಧನದಲ್ಲಿರೋರೆಲ್ಲರನ್ನು ಬಿಡಿಸ್ತಿದ್ರು. ಆಮೇನ್. ಇದು ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರು ಕೊಟ್ಟಂತ ವಾಗ್ದಾನವಾಗಿದೆ. ಈ ರೀತಿಯಾಗಿ ಅನೇಕ ಕ್ಷೇತ್ರದಲ್ಲಿ, ಅನೇಕ ಏರಿಯಾದಲ್ಲಿ ದೇವರು ನಮ್ಗೆ ಒಳ್ಳೆ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯೇಸುವನ್ನು ನಂಬುವವರಿಗೆ ನಿತ್ಯ ಜೀವ ಉಂಟು ಎಂಬುದು ಎಲ್ಲಕ್ಕಿಂತ ಶ್ರೇಷ್ಠ ವಾಗ್ದಾನವಾಗಿದೆ. ಮೊದಲನೇದಾಗಿ ಏನು? ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವ.
ಅಂದ್ರೆ ಒಂದು ವ್ಯಕ್ತಿಗೆ ಗೊತ್ತಿಲ್ಲ, ಈ ಭೂಮಿಯಲ್ಲಿ ಹುಟ್ಟಿರುವಂತ ಒಂದು ವ್ಯಕ್ತಿಗೆ ದೇವರ ಬಗ್ಗೆ, ಸತ್ಯ ದೇವರ ಬಗ್ಗೆ ಅರಿವಿಲ್ಲದಂತ ವ್ಯಕ್ತಿಗೆ ಒಂದು ಬೇರೊಂದು ಜೀವಿತ ಬೇರೊಂದು ರಾಜ್ಯದಲ್ಲಿ ಉಂಟೆಂಬುದು ಆತನಿಗೆ ಗೊತ್ತಿಲ್ಲ. ಹಾಗಾದ್ರೆ ಯೇಸು ಕ್ರಿಸ್ತನನ್ನು ನಂಬುವಾಗ, ಆತನ ವಾಕ್ಯಗಳನ್ನು ಒಂದೊಂದಾಗಿ ತಿಳಿಯುವಾಗ, ತನಗೋಸ್ಕರ ದೇವರು ಯೇಸು ಕ್ರಿಸ್ತನಲ್ಲಿ, ಅಂದರೆ ಆತನ ನಾಮದ ಮೇಲೆ ನಂಬಿಕೆ ಇಡುವುದರ ಬಗ್ಗೆ, ಬೇರೊಂದು ರಾಜ್ಯದಲ್ಲಿ ನಿತ್ಯವಾಗಿ ಬಾಳುವಂತ, ಅಂದ್ರೆ ಮರಣವಿಲ್ಲದೆ, ರೋಗವಿಲ್ಲದೆ, ಶಾಪವಿಲ್ಲದೆ, ಬಡತನವಿಲ್ಲದೆ, ಅಶಾಂತಿ ಇಲ್ಲದೆ ಇರುವಂತ ಒಂದು ಸುಂದರ ಜೀವಿತ ಯೇಸು ಕ್ರಿಸ್ತನಲ್ಲಿ ನಮಗೆ ಉಂಟೆಂಬ ದೊಡ್ಡ ವಾಗ್ದಾನ ಯೇಸು ಕ್ರಿಸ್ತನ ಮೂಲಕ ಈ ಲೋಕಕ್ಕೆ ಕೊಟ್ಟಿದ್ದಾರೆ. ಹೌದಲ್ವಾ? ಹಾಗಾದ್ರೆ ಯೇಸು ಕ್ರಿಸ್ತನನ್ನು ನಂಬಿ ಬಂದಂತ ಆತನ ವಿಶ್ವಾಸಿಗಳಿಗೂ ಸಹ ಅನೇಕ ವಾಗ್ದಾನಗಳು ದೇವರು ನೆರವೇರಿಸಲಿಕ್ಕೋಸ್ಕರ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿದ್ದಾರೆ. ಅವುಗಳ ಬಗ್ಗೆ ನಾವು ಒಂದೊಂದಾಗಿ ಮುಂದೆ ಆಲೋಚನೆ ಮಾಡುತ್ತಾ, ಧ್ಯಾನಿಸ್ತಾ ಮುಂದಕ್ಕೆ ನಾವು ಹೋಗೋಣ. ಇನ್ನೊಂದು ವಾಕ್ಯವನ್ನು ನಾವು ಓದುವ ಈ ಸಮಯದಲ್ಲಿ. ಎಫೆಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯಕ್ಕೆ ಬರೋಣ. ಎಫೆಸ 3:18, 19, 20 3 ವಾಕ್ಯ ಓದು. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು, ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಆಮೇನ್. ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸ್ಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಏನ್ ಹೇಳ್ತಾ ಇದೆ ವಾಕ್ಯ? ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು, ಆ ಪ್ರೀತಿ ಎಷ್ಟು ಆಳ ಇದೆ ಅನ್ನೋದನ್ನ ನಾವು ಗ್ರಹಿಸ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಅದೆಷ್ಟು ಆಳದಲ್ಲಿದೆ, ಎಷ್ಟು ಎತ್ತರವಾಗಿದೆ, ಎಷ್ಟು ಉದ್ದವಾಗಿದೆ, ಎಷ್ಟು ಅಗಲವಾಗಿದೆ. ಅಗಲ ಅಂತ ಹೇಳಿದ್ರೆ ಅದು ವೈಡ್, ಅಂದ್ರೆ ಎಣಿಸ್ಲಿಕ್ಕೆ ಆಗದೆ ಇರುವಂತ ಒಂದು ಸಂಖ್ಯೆಯಲ್ಲಿದೆ ಆತನ ಪ್ರೀತಿ. ಅದೆಲ್ಲ ನಮಗೆ ಗೊತ್ತಿದೆ. ಯಾಕಂದ್ರೆ ನಾವು ಇಷ್ಟು ವರ್ಷಗಳಿಂದ ಯೇಸುವನ್ನು ನಂಬುತ್ತಾ ಬಂದಿರುವಂತ ನಮ್ಮ ಅನುಭವದಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಯೇಸು ಕ್ರಿಸ್ತನು ನಮ್ಮನ್ನು ಎಷ್ಟೊಂದು ಪ್ರೀತಿಸಿದ್ದಾರೆ ಅಂತ ಹೇಳಿದ್ರೆ, ನಾವು ಮಾಡಿರುವಂತ ಅದೆಷ್ಟೋ ಪಾಪಗಳನ್ನು, ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಕ್ಷಮಿಸಿದ್ದಾರೆ, ಅದನ್ನು ತೊಳೆದಿದ್ದಾರೆ. ಹೌದಾ? ಅದೇ ರೀತಿಯಾಗಿ ನಮ್ಮ ಅನೇಕ ರೋಗಗಳನ್ನು ಅದೆಷ್ಟೋ ಸಲ ಗುಣಪಡಿಸಿ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾರೆ. ಹೌದಾ? ನಮ್ಮ ಕುಟುಂಬದಲ್ಲಿ ಬೇಕಾಗಿರುವಂತ ಅದೆಷ್ಟೋ ಅವಶ್ಯಕತೆಗಳನ್ನು ತಕ್ಕ ಸಮಯದಲ್ಲಿ ಪೂರೈಸುತ್ತಾ ಇವತ್ತಿನವರೆಗೂ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾರೆ. ಅದೆಷ್ಟೋ ಸಲ ನಾವು ಮರಣದ ಹಾದಿಯಲ್ಲಿ ಹೋಗ್ತಾ ಇರುವಾಗ ನಮ್ಮನ್ನು ಸಾಯಲು ಬಿಡದೆ ನಮ್ಮನ್ನು ಜೀವಂತವಾಗಿ ಇರಿಸಿ ಇವತ್ತು ನಾವು ಆ ಬದುಕನ್ನು ಬಾಳ್ತಾ ಇದ್ದೇವೆ. ನಮಗೆ ಗೊತ್ತುಂಟು, ಮುಂದಿನ ಕಾಲದಲ್ಲಿ ದೇವರು ನಮಗೋಸ್ಕರ ಇಟ್ಟಿರುವಂತ ದೊಡ್ಡ ಆಶೀರ್ವಾದದ ಆಕಾಂಕ್ಷೆಯೊಂದಿಗೆ, ನಿರೀಕ್ಷೆಯೊಂದಿಗೆ ನಾವೆಲ್ಲರೂ ಕ್ರಿಸ್ತನ ಬರೋಣವನ್ನು ಎದುರು ನೋಡ್ತಾ ಇದ್ದೇವೆ. ಹೌದಾ? ಇದು ಕ್ರಿಸ್ತನು ನಮಗೋಸ್ಕರ ತೋರಿಸಿದ ಪ್ರೀತಿಯಾಗಿದೆ, ಆತನ ವಾಗ್ದಾನವಾಗಿದೆ. ಹಲ್ಲೆಲೂಯಾ. ಅದು ನಾವು ದಿನನಿತ್ಯ ವಾಕ್ಯವನ್ನು ಎಷ್ಟು ಧ್ಯಾನಿಸ್ತಾ ಹೋಗ್ತೀವಿ ಅಷ್ಟು ಆತನ ಪ್ರೀತಿಯ ಆಳ ನಮಗೆ ಅರ್ಥ ಆಗ್ತಾ ಹೋಗ್ತದೆ. ನೋಡಿ, ಇದೇ ಕ್ಷಣದಲ್ಲಿಯೂ ಸಹ ನಾವು ಬದುಕ್ತಾ ಇದ್ದೇವೆ, ನಮ್ಮ ಕೈಗಾಲುಗಳು ಚೆನ್ನಾಗಿದ್ದಾವೆ, ಯಾವ ದೊಡ್ಡ ರೋಗ ನಮಗಿಲ್ಲ, ರೋಗದಿಂದ ಬಳಲ್ತಾ ಇಲ್ಲ, ನಮ್ಮ ಶ್ವಾಸ ಉಸಿರಾಟ ಎಲ್ಲ ಚೆನ್ನಾಗಿದೆ. ಅಂದ್ರೆ ದೇವರ ಪ್ರೀತಿ ನಮ್ಮ ಮೇಲೆ ಇದೆ. ಆಮೇನ್. ಅದೆಷ್ಟೋ ಜನ ಇವತ್ತಿನ ದಿನ ನೋಡ್ಲಿಕ್ಕೆ ಆಗದೆ ಈ ಲೋಕವನ್ನೇ ಬಿಟ್ಟು ಹೋಗಿದ್ದಾರೆ. ಅದೆಷ್ಟೋ ಜನ ಇದ್ದಾರೆ ಈ ಲೋಕದಲ್ಲಿ. ಆದ್ರೆ ನಾವು ಜೀವಂತವಾಗಿದ್ದೇವೆ, ಆತನ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಆತನ ಬಗ್ಗೆ ತಿಳಿದುಕೊಳ್ಳುವುದೇ ಒಂದು ಕೃಪೆಯಾಗಿದೆ. ಪ್ರೈಸ್ ದಿ ಲಾರ್ಡ್. ಆತನ ಬಗ್ಗೆ ತಿಳಿದುಕೊಳ್ಳುವುದೇ ಒಂದು ಕೃಪೆಯಾಗಿದೆ. ಅದೆಷ್ಟೋ ಜನರಿಗೆ ಆ ಕೃಪೆ ಇಲ್ಲ.
ಇದೇ ಕ್ಷಣದಲ್ಲಿ, ಇದೇ ಹೊತ್ತಿನಲ್ಲಿ ಅದೆಷ್ಟೋ ಜನರು ಪಾಪದಲ್ಲಿ ಮುಳುಗಿ ಪಾಪದಲ್ಲಿ ನಡೀತಾ ಇದ್ದಾರೆ. ಕುಡಿತದಲ್ಲಿಯೋ, ಬಾರ್ನಲ್ಲಿಯೋ ಅಥವಾ ಇನ್ನಿತರೆ ತರದ ಪಾಪದಲ್ಲಿ, ಲೋಕದಲ್ಲಿ ಮುಳುಗಿ ದೇವರ ಪ್ರೀತಿಯನ್ನು ಅನುಭವಿಸದೇ ಇರುವಂತದ್ದು ಒಂದು ಶಾಪವಾಗಿದೆ. ಹೌದಾ? ಇವತ್ತು ನಾವು ದೇವರ ವಾಕ್ಯ, ಈ ಸಮಯದಲ್ಲಿ ನಾವು ಇಷ್ಟು ಜನ ಆನ್ಲೈನ್ ಅಲ್ಲಿ ಇದ್ದುಕೊಂಡು ದೇವರ ವಾಕ್ಯವನ್ನು ಕಲಿತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಮೇಲೆ ದೇವರಿಗೆ ಅಪಾರ ಪ್ರೀತಿ ಉಂಟು. ಅದಕ್ಕೋಸ್ಕರ ಆತನ ಬಗ್ಗೆ ಇನ್ನೂ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ದೇವರು ನಮಗೆ ಅವಸರವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಅದಕ್ಕೋಸ್ಕರ ದಿನನಿತ್ಯಲೂ ಆತನ ಪ್ರೀತಿ ಆಳ, ಎತ್ತರ, ಉದ್ದ, ಅಗಲವನ್ನು ನಾವು ಗ್ರಹಿಸಿಕೊಳ್ತಾ ಇರಬೇಕು. ಆ ಗ್ರಹಿಸ್ಲಿಕ್ಕೆ ನಾವು ಅದನ್ನು ಅಗೆದಾಗ, ಆತನ ಪ್ರೀತಿಯನ್ನು ಅಗಿತಾ ಹೋದಾಗೆ ನಮಗೆ ಅದರ ಆಳ ತಿಳಿತಾ ಬಂದಾಗ ನಾವು ಸಂಪೂರ್ಣವಾಗಿ ದೇವರ ಮಹಿಮೆಯಿಂದ ತುಂಬಿಕೊಳ್ತೀವಿ. ದೇವರ ಮೇಲೆ ನಂಬಿಕೆ ಹೆಚ್ಚಾಗ್ತದೆ. ನಮ್ಮ ಮುಖಾಂತರ ದೇವರ ಆ ವೈಭವ, ಆ ಮಹಿಮೆ ಪ್ರಕಟ ಆಗ್ಲಿಕ್ಕೆ ಆರಂಭವಾಗ್ತದೆ. ಪರರಿಗೆ ನಾವು ಆ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲಿ ತನಕ ದೇವರ ಪ್ರೀತಿಯಲ್ಲಿ ನಾವು ಮುಳುಗುವುದಿಲ್ಲವೋ, ಅಂದ್ರೆ ದೇವರ ಪ್ರೀತಿ ನಮ್ಮಲ್ಲಿ ವಾಸ ಮಾಡುವುದಿಲ್ಲವೋ, ನಮ್ಮ ಅನುಭವದಲ್ಲಿರೋದಿಲ್ಲವೋ, ಅಲ್ಲಿ ತನಕ ನಾವು ಪರರಿಗೆ ಆ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಅಸಾಧ್ಯ. ಅದಕ್ಕೋಸ್ಕರ ದೇವರ ಪ್ರೀತಿ ನಮ್ಮಲ್ಲಿ ತುಂಬಿರುವಾಗ ನಮ್ಮ ಜೀವಿತದಲ್ಲಿ ಬರುವಂತ ವ್ಯಕ್ತಿಯು ನಿರಾಶೆಯಿಂದ, ರೋಗದಿಂದ ಬಳಲುತ್ತಿರುವಾಗ ದೇವರ ಪ್ರೀತಿಯ ಬಗ್ಗೆ ಆತನಿಗೆ ಹಂಚುವಾಗ ಆತನು ಸಂತೋಷವುಳ್ಳವನಾಗಿ ಆ ಪ್ರೀತಿಯನ್ನು ಅನುಭವಿಸುತ್ತಾ ನಮ್ಮ ಸತ್ಯ ದೇವರಾದ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ 19ನೇ ವಾಕ್ಯ ಹೇಳ್ತದೆ, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳ್ಕೊಳ್ಳಲು ಪೂರ್ಣ ಶಕ್ತರಾಗಿರಿ. ನೋಡಿ, ಇದಕ್ಕೋಸ್ಕರ ನಾವು ಪೂರ್ಣ ಶಕ್ತರಾಗಿರ್ಬೇಕಂತೆ. ಏನು? ಆತನ ಪ್ರೀತಿಯನ್ನು ತಿಳ್ಕೊಳ್ಳಿಗೋಸ್ಕರ ಪೂರ್ಣ ಶಕ್ತರಾಗ್ಬೇಕು ಅಂತೆ. ಹೌದಾ? ಆಮೇಲೆ ಹೇಳ್ತದೆ, ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಾವು ನಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇವೆ. ಏನು? ದೇವರ ಸಂಪೂರ್ಣತೆ ನಮ್ಮ ಜೀವಿತದಲ್ಲಿ ಪೂರ್ಣವಾಗಬೇಕು. ಆತನ ಪ್ರೀತಿ ನಾವು ಎಷ್ಟೆಷ್ಟು ಹೆಚ್ಚಾಗಿ ತಿಳಿದುಕೊಳ್ತೀವೋ ಅಷ್ಟು ಆತನ ಸಂಪೂರ್ಣತೆಯು ಸಹ ನಮ್ಮ ಜೀವಿತದಲ್ಲಿ ಪೂರ್ಣವಾಗಲಿಕ್ಕೆ ಆರಂಭಿಸ್ತದೆ. ಆತನ ಸಂಪೂರ್ಣತೆ ಏನು? ನಮ್ಮ ಜೀವಿತದಲ್ಲಿ ಯಾವ ಕಾರಣಕ್ಕೂ ಯಾವ ಕೊರತೆಯೂ ಆಗಬಾರ್ದು. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತದಲ್ಲಿ ಏನು? ಯಾವ ಕೊರತೆಗಳು ಆಗದೆ ನಾವು ನಮ್ಮ ಜೀವಿತದಲ್ಲಿ ಆ ಸಂಪೂರ್ಣತೆಯನ್ನು ನೋಡುವುದೇ ಆತನ ಪ್ರೀತಿಯಾಗಿದೆ. 20ನೇ ವಾಕ್ಯವನ್ನು ನೋಡಿ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ, ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಶಕ್ತಿಯ ಪ್ರಕಾರ. ಇಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಳುವ. ನಮ್ಮಲ್ಲಿ ಕಾರ್ಯ ಸಾಧಿಸುವ ದೇವರ ಶಕ್ತಿ, ಅದು ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿ ಉಂಟಲ್ವಾ? ಅದಕ್ಕೆಲ್ಲ ನಾವೆಲ್ಲ ಎವಿಡೆನ್ಸ್ ಆಗಿದ್ದೇವಲ್ವಾ? ನಾವು ಪ್ರೂಫ್ ಆಗಿದೆ ಅಲ್ವಾ? ಇವಾಗ ದೇವರ ಆತ್ಮನ ಶಕ್ತಿ ನಮ್ಮೊಳಗೆ ಇದ್ದಾರೆ ಎನ್ನುವುದು ನಮಗೆ ಎವಿಡೆನ್ಸ್ ಉಂಟು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಎಲ್ರು ಇದ್ದೀರಾ? ಹಲ್ಲೆಲೂಯಾ. ಸರಿ, ಓಕೆ, ಸರಿ. ಸೊ ನಮ್ಮಲ್ಲಿ ದೇವರ ಕಾರ್ಯ ಸಾಧಿಸುವ ಒಂದು ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತುಂಟು. ಕೆಲವೊಮ್ಮೆ ನಾವು ಮರ್ತು ಹೋಗ್ತೀವಿ. ನಾವು ಬಲಹೀನರಾಗ್ತಾ ಹೋಗುವಾಗ, ಟೆನ್ಷನ್ ಅಲ್ಲಿಯೋ ಅಥವಾ ಚಿಂತೆಯಲ್ಲಿ ಒಳಗಾದಾಗ ತುಂಬಾ ಸೋತೋಗ್ತೀವಿ, ಬಳಲ್ತೀವಲ್ವಾ? ಆ ಸಮಯದಲ್ಲಿ ನೆನಪಿಸ್ಬೇಕು, ನಮ್ಮಲ್ಲಿರುವ ಪರಿಶುದ್ಧಾತ್ಮನು ಕಾರ್ಯ ಸಾಧಿಸುವ ಆತನಾಗಿದ್ದಾನೆ. ಹೌದಾ? ಆತನು ಕೆಲಸ ಮಾಡುವ ಆತನು. ಆ ಸಮಯಕ್ಕೆ ನಾವು ಬಲಹೀನರಾಗುವಾಗ, ನಿರಾಶೆ ಆಗುವಾಗ ಅಲ್ಲಿ ಆತನು ಏನ್ ಮಾಡ್ತಾನೆ? ಕಾರ್ಯ ಸಾಧಿಸ್ತಾನೆ. ಯಾವಾಗ ನಾವು ಬಲಹೀನತೆಯನ್ನು ಅನುಭವಿಸ್ತೀವೋ ಆಗ ಆತನ ಬಲ ಕಾರ್ಯ ಸಾಧಿಸ್ತದೆ. ಯಾಕಂದ್ರೆ ನಾವು ಮನುಷ್ಯ ಸ್ವಭಾವದವರು. ಹೌದಾ? ಯಾವಾಗ ಬೇಕಾದರೂ ನಮ್ಮ ಮನುಷ್ಯನ ಶರೀರದ ಬಲಹೀನತೆಗಳು ನಮ್ಮಲ್ಲಿ ಪ್ರಕಟವಾಗ್ಲಿಕ್ಕೆ ಆರಂಭಿಸ್ತದೆ. ಅದಕ್ಕೋಸ್ಕರ ನಮ್ಮೊಳಗೆ ಕಾರ್ಯ ಸಾಧಿಸುವಂತ ಆತನ ಶಕ್ತಿ ನಮ್ಮೊಳಗಿರುವಾಗ ನಾವು ಏನ್ ಬೇಡ್ಬೇಕು, ಅಂದ್ರೆ ಏನು ಪ್ರಾರ್ಥಿಸ್ಬೇಕು ಅಂತ ಗೊತ್ತಾಗಲ್ಲ, ಏನ್ ಯೋಚನೆ ಮಾಡ್ಬೇಕಂತ ಗೊತ್ತಾಗಲ್ಲ. ಆವಾಗ ನಾವು ಆತನ ಕೃಪೆಗೆ ಅಧೀನರಾದಾಗ ಆತನ ಅತ್ಯಧಿಕವಾದ ಶಕ್ತಿಯು ಏನ್ ಮಾಡ್ತದೆ?
ನಾವು ಯೋಚಿಸುವುದಕ್ಕಿಂತಲೂ ಪ್ರಾರ್ಥಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾಗಿರುತ್ತದೆ. ಆಮೇನ್. ಹಾಗೆ ನಾವು ಮುಂದೆ ಇನ್ನೂ 2 ವಾಕ್ಯಗಳನ್ನು ಓದುವ. ಈ ರೀತಿಯಾಗಿ ಅನೇಕ ವಾಗ್ದಾನಗಳು ಕ್ರಿಸ್ತನಲ್ಲಿ ಇದೆ ಎಂಬುದು ನಮಗೆ ಸ್ಪಷ್ಟವಾಗ್ತಾ ಇದೆ. ಹಾಗಾದ್ರೆ 2 ವಾಕ್ಯಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡುವ. ನಾವು ಆಲ್ರೆಡಿ ಇದನ್ನು ನೋಡಿದ್ದೇವೆ, ಆದ್ರೆ ನಾನು ಇವಾಗ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೀವಿ. ಓಕೆ, ಸರಿ. 2 ಪೇತ್ರ 1:2. 2 ಪೇತ್ರ 1:2. ಸೆಕೆಂಡ್ ಪೀಟರ್ 1ನೇ ಅಧ್ಯಾಯ ನೇರವಾಗಿ 3ನೇ ವಚನನೇ ಓದುವ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟಿದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ನಡೆಯುತ್ತೆಂದು ಬಲ್ಲೆವಷ್ಟೇ. ಆಮೇನ್. ಆಮೇನ್. ನೋಡಿ, ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನ ಕೊಟ್ಟಿದೆ ಅಲ್ವಾ? ಯಾವುದ್ರ ಬಗ್ಗೆ ಅಂತೆ? ಜೀವಕ್ಕೂ ಮತ್ತು ಭಕ್ತಿಗೂ ಬೇಕಾದದೆಲ್ಲ ನಮಗೆ ಕೊಟ್ಟಿದೆ. ಏನದು ಪರಿಜ್ಞಾನ? ಯೇಸುವಿನ ದಿವ್ಯ ಶಕ್ತಿಯ ಮುಖಾಂತರ ನಮಗೆ ಸಿಕ್ಕಂತ ಪರಿಜ್ಞಾನ ಏನದು? ಜೀವಿತಕ್ಕೂ ಮತ್ತು ಭಕ್ತಿಗೂ, ಅಂದ್ರೆ ನಮ್ಮ ಆತ್ಮೀಯ ವಿಷಯಕ್ಕೂ ಮತ್ತು ಈ ಲೋಕದ ಬದುಕಿಗೂ ಬೇಕಾಗಿರುವುದೆಲ್ಲವನ್ನು ನಮಗೆ ದೊರಕಿಸಿ ಕೊಟ್ಟಿದ್ದಾರೆ ಎಂಬುದೇ ಆಗಿದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಇಲ್ಲಿ 2 ಪಾಯಿಂಟ್ ಅನ್ನು ನಾವು ನೆನ್ಪಿಟ್ಕೊಳ್ಳೋಣ. ನಮ್ಮ ಆತ್ಮಿಕ ಜೀವಿತ, ಈ ಭಕ್ತಿಯ ಜೀವಿತ, ಯೇಸು ಮೇಲೆ ಇಟ್ಟಿರುವಂತಹ ಭಕ್ತಿ, ಪ್ರೀತಿ, ನಂಬಿಕೆ, ಹೌದಾ? ಇದು ಭಕ್ತಿಯ ಜೀವಿತವಾಗಿದೆ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಬದುಕ್ತಾ ಇರುವಾಗ ನಮಗೆ ಜೀವಕ್ಕೂ ಸಹ ಅನೇಕ ಅವಶ್ಯಕತೆಗಳುಂಟು. ಅದೇನೆಲ್ಲ? ನಮಗೆ ಆರೋಗ್ಯ ಬೇಕು, ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರ್ಬೇಕು, ನಮಗೆ ಕುಟುಂಬ ಬೇಕು, ನಮಗೆ ವಸತಿ ಬೇಕು, ನಮಗೆ ಒಳ್ಳೆಯ ಸಮಾಜ ಬೇಕು, ಹೌದಲ್ವಾ? ಇವೆಲ್ಲವೂ ಚೆನ್ನಾಗಿದ್ರೇನೆ ನಾವು ಈ ಬದುಕಲ್ಲಿ ಚೆನ್ನಾಗಿ ಬದುಕ್ಬೋದು. ಅದೇ ರೀತಿಯಾಗಿ ಭಕ್ತಿಯ ವಿಷಯದಲ್ಲಿ ಸಹ ನಾವು ಅಭಿವೃದ್ಧಿಯಾಗಿ ಹೊಂದ್ತಾ ಹೋಗ್ಬೋದು. ಉದಾಹರಣೆಗೆ, ನಮ್ಮ ಆರೋಗ್ಯ ಕೆಟ್ಟು ಹೋದ್ರೆ, ತುಂಬಾ ಜ್ವರ ಬಂದು ತಲೆ ಸಿಡಿತ ಇವೆಲ್ಲ ಉಂಟಾದಾಗ ನಮಗೆ ದೇವರನ್ನು ಕೂಗ್ತೇವೆ ಹೊರತು ದೇವರನ್ನು ಮಹಿಮೆ ಪಡಿಸ್ಲಿಕ್ಕೆ ಆಗೋದಿಲ್ಲ. ನಾವು ಏನೂ ಬೇಡ ಅಂತ ಮಲ್ಕೊಂಡ್ಬಿಡ್ತೀವಿ, ಕರೆಕ್ಟ್ ಅಲ್ವಾ? ಅವಾಗ ಏನಾಗ್ತದೆ? ಭಕ್ತಿಯ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ನಾವು ಕುಂದೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಇಲ್ಲಿ ದೇವರು ಆಸೆ ಏನ್ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆತನನ್ನು ನಂಬುವವರ ಪ್ರತಿಯೊಬ್ಬರ ಬದುಕಿನಲ್ಲೂ ಜೀವಿತಕ್ಕೂ ಭಕ್ತಿಗೂ, ಅಂದ್ರೆ ಈ ಲೋಕದ ಜೀವಿತಕ್ಕೂ ಮತ್ತು ಆತ್ಮೀಯ ಜೀವಿತಕ್ಕೂ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನು ಆತನ ವಾಗ್ದಾನವಾಗಿ ನಮಗೆ ಯೇಸುವಿನ ದಿವ್ಯ ಶಕ್ತಿಯ ಮುಖಾಂತರ ನಮಗೆ ದೊರಕಿಸಿ ಕೊಟ್ಟಿದ್ದಾರೆ. ಇದನ್ನು ನಾವು ಬಲ್ಲೆವಷ್ಟೇ, ಅಂದ್ರೆ ನಮಗೆ ಗೊತ್ತಿದೆ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಇದನ್ನು ನಾವು ಅರಿತವರಾಗ್ಬೇಕು, ಇದನ್ನು ನಾವು ತಿಳಿದುಕೊಳ್ಳೋರಾಗ್ಬೇಕು. ಜೀವಕ್ಕೂ ಮತ್ತು ಭಕ್ತಿಗೂ, ಆತ್ಮಿಕ ಜೀವಿತಕ್ಕೂ ಮತ್ತು ಭೌತಿಕ ಜೀವಿತಕ್ಕೂ ಬೇಕಾದದ್ದ ಎಲ್ಲ ವಾಗ್ದಾನಗಳು ಈ ವಾಕ್ಯದ ಮುಖಾಂತರ ದೇವರು ನಮಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಅಲ್ವಾ? ಅರ್ಥ ಆಗ್ತಿದೆ ಇಲ್ಲಿವರೆಗೂ? ಸರಿ. ಅದರ ಜೊತೆಗೆ ಇನ್ನೊಂದು ವಾಕ್ಯವನ್ನು ಓದುವ. 3ನೇ ಯೋಹಾನನ ಬರೆದ 3ನೇ ಅಧ್ಯಾಯ, 3ನೇ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯ 2. 3 ಯೋಹಾನ 1:2. ಪ್ರಿಯನೇ, ನೀನು ನಿನ್ನ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಆಮೇನ್. ಆಮೇನ್. ಇಲ್ಲೇ ನೋಡಿ, ಅಪೊಸ್ತಲನಾದ ಯೋಹಾನನು ಗಾಯನೆಂಬ ಶಿಷ್ಯನಿಗೆ ಈ ರೀತಿಯಾಗಿ ಪತ್ರ ಬರೀತಾನೆ. ನೋಡಿ, ಯೋಹಾನನ ಹೃದಯದಲ್ಲಿ ಯಾವ ರೀತಿ ಪ್ರೇರಣೆ ಬರ್ತಾ ಇದೆ ನೋಡಿ. ಪ್ರಿಯನೇ, ನೀನು ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯದಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಎಷ್ಟು ಚೆನ್ನಾಗಿ ಅವನಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ನೋಡಿ, ಹೌದಾ?
ಎಲ್ಲ ವಿಷಯದಲ್ಲಿ ನಾವು ಸುಕ್ಷೇಮವಾಗಿರ್ಬೇಕೆನ್ನುವುದು ದೇವರ ಇಚ್ಛೆ ಆಗಿದೆ. ಹೌದಾ? ರೋಗದಲ್ಲಿರುವುದು ದೇವರ ಇಚ್ಛೆನ? ಖಂಡಿತವಾಗಿ ಅಲ್ಲ. ಶಾಪದಲ್ಲಿರುವುದು ದೇವರ ಇಚ್ಛೆನ? ಖಂಡಿತವಾಗಿ ಅಲ್ಲ. ಅಶಾಂತಿಯಲ್ಲಿರುವುದು ದೇವರ ಇಚ್ಛೆನ? ಖಂಡಿತವಾಗಿ ಇಲ್ಲ. ದುಷ್ಟಾತ್ಮಗಳ ಬಂಧನದಲ್ಲಿರುವುದು ದೇವರ ಇಚ್ಛೆನ? ಖಂಡಿತವಾಗಿ ಇಲ್ಲ. ಬಡತನದಲ್ಲಿರುವುದು ದೇವರ ಇಚ್ಛೆನ? ಖಂಡಿತವಾಗಿ ಇಲ್ಲ. ಇದರ ಬಗ್ಗೆ ನಾವು ಇನ್ನು ಮುಂದೆ ವಾಕ್ಯಗಳನ್ನು ನೋಡ್ತಾ ಹೋದಾಗ ಇನ್ನೂ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಹಿಂದಿನ ವಾಕ್ಯ ನಾವು ನೋಡಿದ್ದೆವು, ಏನದು? ಭಕ್ತಿಗೂ ಮತ್ತು ಈ ಜೀವಿತಕ್ಕೂ ಬೇಕಾಗಿರುವ ಎಲ್ಲ ಅವಶ್ಯಕತೆಗಳನ್ನು ಯೇಸುವಿನ ದಿವ್ಯ ಶಕ್ತಿಯ ಮುಖಾಂತರ ನಮಗೆ ದೊರಕಿಸಿಕೊಟ್ಟಿದ್ದಾರೆ ಅಂತ. ಇಲ್ಲಿ ಯೋಹಾನನು ಹೇಳ್ತಾ ಇದ್ದಾರೆ, ಹೇಗೆ ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ್ದೇವೋ ಅದೇ ಪ್ರಕಾರ ನಮ್ಮ ಬದುಕಿನಲ್ಲಿಯೂ ಸಹ ಎಲ್ಲಾ ವಿಷಯಗಳಲ್ಲಿಯೂ ಸಹ ನಾವು ಅಭಿವೃದ್ಧಿಯನ್ನು ಹೊಂದಿಕೊಂಡು ಸುಕ್ಷೇಮವಾಗಿರ್ಬೇಕು. ಆವಾಗ ನಾವು ದೇವರನ್ನು ಮಹಿಮೆ ಪಡಿಸ್ಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಬೇರೆಯವರಿಗೆ ದೇವರ ಮಹಿಮೆಯ ಬಗ್ಗೆ, ದೇವರ ಒಳಿತಿನ ಬಗ್ಗೆ ಹೇಳಲಿಕ್ಕೆ ಸಾಧ್ಯ. ಹೌದಾ? ಇವಾಗ ನನ್ನ ಜೀವನ, ನನ್ನ ಆರೋಗ್ಯ, ನನ್ನ ಕುಟುಂಬ, ನನ್ನ ಮನೆ ಇವೆಲ್ಲವೂ ಸುಕ್ಷೇಮವಾಗಿರುವಾಗ ನನ್ನ ಜೀವಿತದ ಮುಂದೆ ಬರುವಂತ ಒಬ್ಬ ಶಾಪಗ್ರಸ್ತ ವ್ಯಕ್ತಿಯಾಗಿರ್ಲಿ, ರೋಗಿಯಾಗಿದ್ದಂಥ ವ್ಯಕ್ತಿಯಾಗಿರ್ಲಿ, ಆ ನಿರಾಸೆಯುಳ್ಳ ವ್ಯಕ್ತಿಯಾಗಿರ್ಲಿ, ಆತನಿಗೆ ನಾನು ಯೇಸುವಿನ ಬಗ್ಗೆ ಸುವಾರ್ತೆಯನ್ನು, ಒಳ್ಳೆಯ ವಿಷಯವನ್ನು ಹೇಳಲಿಕ್ಕೆ ಸಾಧ್ಯ. ಅದೇನದು? ನಿನಗೆ ಒಳ್ಳೆ ಆರೋಗ್ಯ ಸ್ವಾಮಿ ಖಂಡಿತ ಕೊಟ್ಟೆ ಕೊಡ್ತಾರೆ ಅಂತ ಒಳ್ಳೆಯ ಸುವಾರ್ತೆಯನ್ನು ಆತನಿಗೆ, ಒಳ್ಳೆಯ ಸಂದೇಶವನ್ನು ಆತನಿಗೆ ಹೇಳಲಿಕ್ಕೆ ಸಾಧ್ಯ. ಒಂದು ವೇಳೆ ನಾನೇ ಮನಗುಂದಿದವನಾಗಿ ನಾನೇ ಶಾಪದಲ್ಲಿದ್ದರೆ ಹೇಗೆ ಮುಂದಿನ ವ್ಯಕ್ತಿಗೆ ನಾವು ಸುವಾರ್ತೆಯನ್ನು, ಅಂದ್ರೆ ಒಳ್ಳೆಯ ವಾರ್ತೆಯನ್ನು ಹೇಳಲಿಕ್ಕೆ ಸಾಧ್ಯ? ರೋಗಿಗೆ ಸೌಖ್ಯವನ್ನು ಪಡೆದುಕೊಳ್ಳುವುದು, ಸೌಖ್ಯ ಸಿಗುತ್ತದೆ ಎನ್ನುವುದು ಸುವಾರ್ತೆಯಾಗಿದೆ ಅಲ್ವಾ? ಸ್ವಾಮಿ ಹೇಳ್ತಾರೆ, ದೇವರು ನನ್ನನ್ನು ಅಭಿಷೇಕ ಮಾಡಿದ್ದು ಬಡವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ. ಹಾಗಾದ್ರೆ ಬಡವರಿಗೆ ಸುವಾರ್ತೆ ಅಂತ ಹೇಳಿದ್ರೆ ಏನು? ಬಂಧಿತರಿಗೆ ಸುವಾರ್ತೆ ಅಂತ ಹೇಳಿದ್ರೆ ಏನು? ಈ ಲೋಕದಲ್ಲಿರುವಂತಹ ಶಾಪಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸಂಗತಿಗಳು ಅದು ಬಡತನ ಆಗಿದೆ, ಶ್ರಾಪ ಆಗಿದೆ. ಅಲ್ಲಿಂದ ಬಿಡಿಸಿ ಸುಕ್ಷೇಮವಾದಂತ ಜೀವಿತ ಸಿಗಬೇಕೆಂಬುದು ಅದು ದೇವರ ಚಿತ್ತವಾಗಿದೆ. ಇದರ ಜೊತೆಗೆ ಇನ್ನೊಂದು ವಾಕ್ಯವನ್ನು ನೆನಪಿಸ್ತೇನೆ. ಯೋಹಾನ 10:10 ನಾವು ನೋಡ್ಬೋದು, ದುಷ್ಟನು ಬಂದಿದ್ದು, ಹೌದಾ, ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡುವುದಕ್ಕೆ ಮತ್ತು ನಾಶ ಮಾಡುವುದಕ್ಕೆ. ಹೌದಾ? ಆದ್ರೆ ಯೇಸು ಹೇಳ್ತಿದ್ದಾರೆ, ನಾನು ಬಂದಿದ್ದು ಜೀವನ ಕೊಡ್ಲಿಕ್ಕೆ ಮತ್ತು ಅದು ಅಭಿವೃದ್ಧಿ ಉಳ್ಳ ಜೀವಿತವನ್ನು ಕೊಡ್ಲಿ, ಅಂದ್ರೆ ಸಮೃದ್ಧಿ ಉಳ್ಳ ಜೀವಿತವನ್ನು ಕೊಡ್ಲಿಕ್ಕೆ. ಅಲ್ಲಿಯೂ ಸಹ ಎರಡು ಪ್ರಕಾರದ ಜೀವಿತದ ಬಗ್ಗೆ ನಾವು ನೋಡ್ಬೋದು. ಒಂದು ಈ ಲೋಕದ ಜೀವಿತವನ್ನು, ಮತ್ತೊಂದು ನಿತ್ಯ ಜೀವಿತವನ್ನು. ಹಾಗಾದ್ರೆ ಈ ಮೂರು ವಾಕ್ಯದಿಂದ ನಮಗೆ ಏನ್ ತಿಳಿಯುತ್ತದೆ ಅಂತ ಹೇಳಿದ್ರೆ, ಈ ಲೋಕದ ಜೀವಿತದ ಬಗ್ಗೆ ಮತ್ತು ಆತ್ಮಿಕ ಜೀವಿತದ ಬಗ್ಗೆ ಎರಡು ಏರಿಯಾದಲ್ಲಿ ಒಂದು ಸಮತೋಲನವಾದಂತ ಆಶೀರ್ವಾದ, ಬೆಳವಣಿಗೆ, ಸಮೃದ್ಧಿಯನ್ನು ನಾವು ಹೊಂದ್ಕೊಳ್ಬೇಕು ಎನ್ನುವುದು ದೇವರ ಚಿತ್ತವಾಗಿದೆ. ಆಮೇನ್. ನೋಡಿ, ಕೆಲವರಿಗೆ ತುಂಬಾ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರುತ್ತೆ, ತುಂಬಾ ಶ್ರೀಮಂತರಾಗಿರುತ್ತದೆ, ಬೇಕಾದಷ್ಟು ಆಸ್ತಿ ಸಂಪತ್ತುಗಳಿರುತ್ತೆ, ಆದ್ರೆ ಆರೋಗ್ಯ ಸರಿ ಇರಲ್ಲ, ಕುಟುಂಬದಲ್ಲಿ ಸಮಾಧಾನ ಇರಲ್ಲ, ಐಕ್ಯತೆ ಇರಲ್ಲ. ಇನ್ನು ಕೆಲವರ ಜೀವಿತದಲ್ಲಿ ಕುಟುಂಬ ಚೆನ್ನಾಗಿದೆ, ಎಲ್ಲರಿಗೂ ಆರೋಗ್ಯವಾಗಿದೆ, ಆದ್ರೆ ಆರ್ಥಿಕವಾಗಿ ತುಂಬಾ ಬಡತನ, ಕಷ್ಟ ಅಂದ್ರೆ ಸಾಲ ಮಾಡ್ತಾ ಇರ್ತಾರೆ. ಇದು ದೇವರ ಚಿತ್ತನ? ಯಾಕೆಂದ್ರೆ ಇಷ್ಟು ವಾಕ್ಯಗಳನ್ನು ನಾವು ನೋಡ್ತಾ ಇರುವಾಗ ಇನ್ನೂ ಅನೇಕ ವಾಕ್ಯಗಳಿದ್ದಾವೆ. ಹೌದಾ? ಇನ್ನು ಒಂದು ವಾಕ್ಯವನ್ನು ನೆನಪಿಸ್ತೀನಿ, ಅದು ಮುಂದೆ ನಾನು ಹೇಳಬೇಕಾಗಿದೆ, ಆದ್ರೆ ಇವಾಗಲೇ ನೆನಪಿಸ್ತೀನಿ. 2 ಕೊರಿಂಥ 8ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು, ಅಲ್ಲಿ ಪೂರ್ಣವಾಗಿ 1ರಿಂದ 9ನೇ ವಾಕ್ಯ ತನಕ ಓದ್ಕೊಳ್ತಾ ಬರುವಾಗ ಆರ್ಥಿಕ ವಿಷಯದಲ್ಲಿ ಪೌಲನು ಸಭೆಗೆ ಬರೀತಾನೆ. ಆಮೇಲೆ ಕೊನೆಗೆ ಹೇಳ್ತಾನೆ, ನೀವೆಲ್ಲರೂ ಯೇಸು ಕ್ರಿಸ್ತನು ಶ್ರೀಮಂತರಾಗಿದ್ದು ಸಹ ಆತನು ಬಡವನಾದನು. ಯಾಕೆಂತ ಹೇಳಿದ್ರೆ ಆತನ ಬಡತನದಿಂದ ನಾವು ಶ್ರೀಮಂತರಾಗಬೇಕು ಅಂತ ಅಲ್ಲಿ ವಾಕ್ಯವನ್ನು ಬರೀತಾರೆ. ಅದು ಆರ್ಥಿಕ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಆರೋಗ್ಯದ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಕುಟುಂಬದ ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಅಥವಾ ಆತ್ಮಿಕವಾದಂತ ಎಲ್ಲಾ ಕ್ಷೇತ್ರದಲ್ಲಿ ಆಗಿರ್ಬೋದು. ಆಮೇಲೆ ಇವೆಲ್ಲ ವಾಕ್ಯಗಳ ಮುಖಾಂತರ ನಮಗೆ ತಿಳಿದು ಬರುವುದೇನು ಅಂತ ಹೇಳಿದ್ರೆ, ಒಂದು ಸಂಪೂರ್ಣ ಜೀವಿತ, ಒಂದು
ಸಮೃದ್ಧಿಯಾದ ಜೀವಿತದಲ್ಲಿ ನಾವು ಬಾಳಬೇಕು ಅನ್ನೋದು ದೇವರ ಚಿತ್ತವಾಗಿದೆ. ನೋಡಿ, ಒಂದು ಕಾಲ ಇರ್ತದೆ ನಮ್ಮ ಜೀವಿತದಲ್ಲಿ, ಶಿಲುಬೆಯನ್ನು ದೇವರು ಕೊಟ್ಟಿರ್ತಾರೆ. ಒಂದು ಕಷ್ಟ ಅನ್ನೋದು ನಾವು ಅದನ್ನ ಅನುಭವಿಸ್ಬೇಕು. ಖಂಡಿತವಾಗಿ ಅದು ನಮಗೆ ಒಂದು ಪಾಠ. ನಮ್ಮ ಜೀವಿತದ ಒಂದು ಹಂತದಲ್ಲಿ ನಮಗೆ ಶಿಲುಬೆಯನ್ನು ಹೊತ್ತುಕೊಂಡು ಆತನ ಹಿಂದೆ ನಡಿಬೇಕು. ಆವಾಗ ಅದು ನಮಗೆ ಒಂದು ಪಾಠವಾಗಿ ನಮ್ಮ ಜೀವಿತದಲ್ಲಿ ನೆನಪಿಗೆ ಉಳಿತದೆ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ಮುಂದೆ ಹೋಗ್ತಾ ಹೋಗ್ತಾ ಕರ್ತನು ನಮಗೆ ಕೊಟ್ಟಂತ ಸಮೃದ್ಧಿಯಾದ ಜೀವಿತವನ್ನು ಹೊಂದಿಕೊಳ್ತಾ ಆತನ ಸೇವೆ ಮಾಡಬೇಕು. ಅನೇಕರಿಗೆ ಆ ಸಮೃದ್ಧಿಯ ಸುವಾರ್ತೆಯನ್ನು ಕೊಟ್ಟು ಅವರನ್ನು ಸಹ ಬಿಡುಗಡೆ ಮಾಡಿ ದೇವರ ನಿತ್ಯ ಜೀವಿತದಲ್ಲಿಯೂ ಆ ಸಮೃದ್ಧಿಯುಳ್ಳ ಜೀವಿತದಲ್ಲಿಯೂ ಕೊಂಡು ಬರಬೇಕೆನ್ನುವುದು ಆತನ ಚಿತ್ತವಾಗಿದೆ. ಹಾಗಾದ್ರೆ ಇದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಓಕೆ, ನಂತರದ ವಾಕ್ಯವನ್ನು ನೋಡುವ. ನೋಡಿ, ಯೋಹನನ ಸುವಾರ್ತೆ 10ರಲ್ಲಿ ಬರೋಣ. ಈ ಸಮಯದಲ್ಲಿ ಯೋಹನನ ಸುವಾರ್ತೆ 10. ನಾನು ಸ್ವಲ್ಪ ಸ್ಲೋ ಆಗಿನೇ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಅನೇಕರಿಗೆ ಈ ವಾಕ್ಯಗಳನ್ನು ವಿವರಿಸಲಿಲ್ಲ. 2 ವಾರದ ಹಿಂದೆ ಈ ವಾಕ್ಯಗಳನ್ನೆಲ್ಲ ನಾನು ಎತ್ಕೊಂಡಿದ್ದೆ. ಪುನಃ ಅದೇ ವಾಕ್ಯಗಳನ್ನು ನಾವು ಎಷ್ಟೊಂದು ಧ್ಯಾನಿಸ್ತೇವೆ ಅಷ್ಟು ನಮ್ಮ ಜೀವಿತಕ್ಕೆ ಅದು ಉಪಕಾರವಾಗಿರುತ್ತದೆ. ಓಕೆ, ಯೋಹನ್ನ 10:9. ಯೋಹನ್ನ 10:9. ನಾನೇ ಆಗಲು ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಸಾಕು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ 23:1 ನಾವು ನೋಡಿದ್ರೆ, ಯೆಹೋವನು ನನ್ನ ಕುರುಬನು, ನನಗೆ ಯಾವ ಕೊರತೆ ಆಗದು ಅಂತ ಬರೆಯಲ್ಪಟ್ಟಿದೆ. ಅದೇ ಕುರುಬನಾದ ಯೇಸು ಭೂಮಿಗೆ ಬಂದು ತನ್ನನ್ನು ನಂಬಿದಂತ ಶಿಷ್ಯರಿಗೆ ಹೇಳ್ತಾನೆ, ಏನು, ನಾನೇ ಬಾಗಿಲು, ನನ್ನ ಮುಖಾಂತರ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತನಾಗಿದ್ದು. ಈ ಸುರಕ್ಷತೆ ನಮ್ಮ ಜೀವಿತದ ಪ್ರತಿಯೊಂದು ಏರಿಯಾದಲ್ಲೂ ಆಗಿರ್ಬೇಕು. ಆತ್ಮಿಕ ಏರಿಯಾದಲ್ಲಿ, ಭೌತಿಕ ಏರಿಯಾದಲ್ಲಿ, 2 ಏರಿಯಾದಲ್ಲಿ ಸುರಕ್ಷತೆ ಬೇಕೇ ಬೇಕು. ಹೌದಲ್ವಾ? ಯಾರಾದರೂ ನನ್ನ ಮುಖಾಂತರವಾಗಿ, ಅಂದ್ರೆ ನನ್ನನ್ನು ನಂಬಿ ಸತ್ಯದೇವರ ಹತ್ರ ಬಂದ್ರೆ ಆ ವ್ಯಕ್ತಿಯು ಒಳಗೆ ಹೋಗಿ ಸುರಕ್ಷಿತನಾಗಿರುವನು. ಅಂದ್ರೆ ಯಾವ ವಿಷಯದಲ್ಲಿಯೂ ಆತನು ಕೊರತೆಯನ್ನು ಪಡುವುದೇ ಇಲ್ಲ. ಯಾಕೆ? ಆತನು ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಪ್ರೈಸ್ ದಿ ಲಾರ್ಡ್. ಈ ಮೇವನ್ನು ಕಂಡುಕೊಳ್ಳುವನು ಅಂದ್ರೆ ಅರ್ಥ ಏನು? ಹಳೆ ಒಡಂಬಡಿಕೆಯಲ್ಲಿ ಅದರ ಅರ್ಥ ಸ್ಪಷ್ಟವಾಗಿದೆ, ನನಗೆ ಯಾವ ಕೊರತೆ ಇರದು. ಕುರಿಗಳು ಮೇವನ್ನು ಕಂಡುಕೊಳ್ತವೆ. ಮೇವು ಅಂದ್ರೆ ಹುಲ್ಲನ್ನು ತಿಂತವೆ, ಹಸಿರುಗಾವಲಿನಲ್ಲಿ ಹೋಗ್ತವೆ. ಅಂದ್ರೆ ಅದಕ್ಕೆ ಹೊಟ್ಟೆಗೆ ಬೇಕಾದಂತ ಆ ಹುಲ್ಲನ್ನು ತಿನ್ನುವುದೇ ಅದಕ್ಕೆ ಮೇವಾಗಿದೆ ಅಲ್ವಾ? ಹಾಗಾದ್ರೆ ಇವತ್ತು ಯೇಸು ನಮ್ಮ ಕುರುಬನು, ನಾವು ಆತನ ಕುರಿಗಳು. ನಮಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳು ಅದು ನಮ್ಮ ಮೇವಾಗಿದೆ. ಹೌದಾ? ನಮ್ಮ ಬಟ್ಟೆ, ನಮ್ಮ ವಸತಿ, ನಮ್ಮ ಊಟ, ದಿನನಿತ್ಯದ ಆಹಾರ, ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ, ಇನ್ನಿತರ ಅನೇಕ ಉದಾಹರಣೆಗಳಾಗಿರ್ಬೋದು. ಇವೆಲ್ಲವೂ ನಮ್ಮ ಜೀವಿತಕ್ಕೆ ಬೇಕಾಗಿರುವಂತ ಮೇವಾಗಿದೆ. ಹಾಗಾದ್ರೆ ಯೇಸು ಹೇಳ್ತಾರೆ, ನನ್ನ ಮುಖಾಂತರ ಹೋಗುವವನು ಸುರಕ್ಷಿತನಾಗಿದ್ದು ಆತನು ಮೇವನ್ನು ಕಂಡುಕೊಳ್ಳುವನು. ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಸಹ ನೋಡಬಹುದು, ಏನನ್ನು ತಿನ್ಬೇಕು, ಏನನ್ನು ಕುಡಿಬೇಕು, ಏನನ್ನು ತೊಟ್ಕೊಳ್ಬೇಕು ಎನ್ನುವುದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಇವೆಲ್ಲದರ ಬಗ್ಗೆ ಅನ್ಯ ಜಾತಿಗಳು ಚಿಂತೆ ಮಾಡ್ತವೆ. ಆದರೆ ನೀವು ಮೊದಲು ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ. ಆತನ ರಾಜ್ಯವನ್ನು ಹುಡುಕುವುದಂದ್ರೆ ರಾಜನಾದ ಯೇಸುವನ್ನು ಹುಡುಕ್ತಾ ಇರುವುದು. ಆತನ ನೀತಿಯನ್ನು ಹುಡುಕುವುದಂತ ಹೇಳಿದ್ರೆ ಆತನ ವಾಕ್ಯವನ್ನು ದಿನನಿತ್ಯಲೂ ಹುಡುಕ್ತಾ ಇರುವುದು. ಅದರಲ್ಲಿ ನೀತಿ ತುಂಬಿದೆ. ಇವಾಗ ನಾವು ಕಲಿತಿದ್ದೇವಲ್ಲ, ಆತನ ನೀತಿಯ ಬಗ್ಗೆನೇ ಕಲಿತಾ ಇದ್ದೇವೆ. ಆತನು ನಮ್ಮ ಬಗ್ಗೆ ಏನೆಲ್ಲ ನೀತಿಯನ್ನು ಮಾಡಿಟ್ಟಿದ್ದಾನೆ ಅದರ ಬಗ್ಗೆ ಕಲಿತು ಆ ನೀತಿಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ತಾ ಇದ್ದೇವೆ. ಆಮೇಲೆ ಓಕೆ, ಫಿಲಿಪಿಯನ್ಸ್ 4. ಫಿಲಿಪಿ ಅವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 9ನೇ ವಾಕ್ಯ.
ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಅಲ್ಲಲ್ಲ, ಹೀಗೆ ಮಾಡಿದರೆ ಫಿಲಿಪಿಯನ್ಸ್ 4:19, 4:19. ನನ್ನ ದೇವರು ಹ್ಮ್. ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಹ್ಮ್. ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆಮೇನ್. ಆಮೇನ್. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ, ನೋಡಿ ಆತನು ಐಶ್ವರ್ಯನಾಗಿದ್ದಾನೆ. ನಮ್ಮ ದೇವರು ಐಶ್ವರ್ಯವುಳ್ಳವನ, ಐಶ್ವರ್ಯವುಳ್ಳವನ ಖಂಡಿತವಾಗಿ ಹೌದು. ಅಲ್ವಾ? ಐಶ್ವರ್ಯವುಳ್ಳವನಾಗಿದ್ದಾನೆ. ಅದು ಆತನ ಪ್ರಭಾವವಾಗಿದೆ. ಅದಕ್ಕೆ ತಕ್ಕ ಹಾಗೆ ದೇವರು ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಏನು? ಪ್ರತಿಯೊಂದು ಕೊರತೆಯನ್ನು ನೀಗಿಸುವವನಾಗಿದ್ದಾನೆ. ಈ ವಾಕ್ಯ ನಮ್ಮ ಹೃದಯದೊಳಗೆ, ನಮ್ಮ ಬಾಯಲ್ಲಿ ಬಂದು ಸೇರ್ಬೇಕು. ನಾವು ಪರಿಸ್ಥಿತಿಗಳು ಬಂದಾಗ ಮರಗುವುದಲ್ಲ, ಪರಿಸ್ಥಿತಿಗಳು ಬಂದಾಗ ಈ ವಾಕ್ಯವನ್ನು ಎತ್ತಿ ಹಿಡಿಬೇಕು. ಈ ವಾಕ್ಯ ನಮಗೆ ಜೀವ ಕೊಡುತ್ತದೆ. ಈ ವಾಕ್ಯವನ್ನು ಧ್ಯಾನಿಸಿ ನಾವು ಬಾಯಲ್ಲಿ ಹೇಳಿ ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ ಈ ವಾಕ್ಯಗೆ ತಕ್ಕ ಉತ್ತರ ದೇವರು ಕೊಡ್ತಾರೆ. ಕೇಳಿರಿ ನಿಮಗೆ ಕೊಡುವುದು, ತಟ್ಟಿರಿ ನಿಮಗೋಸ್ಕರ ಓಪನ್ ಆಗುವುದು. ವಾಕ್ಯ ಬರೆದಿದೆಯಲ್ವಾ? ಹಾಗಾದ್ರೆ ವಾಕ್ಯಗಳನ್ನು ಎತ್ತಿ ದೇವರ ಮುಂದೆ ಇಡುವಾಗ ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಮನುಷ್ಯರು ನಮ್ಮ ಸಹಾಯಕ್ಕೆ ಬಂದಾಗ ಅದು ಇತಿಮಿತಿಯಾಗಿರ್ತದೆ, ಅದಕ್ಕೊಂದು ಲಿಮಿಟೇಷನ್ ಇರ್ತದೆ. ಆದರೆ ದೇವರು ನಮ್ಮ ಸಹಾಯಕ್ಕೆ ಬಂದಾಗ ಅದಕ್ಕೆ ಲಿಮಿಟೇಷನ್ ಇಲ್ಲ. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ಅಂತ ಹೇಳಿದ್ರೆ ನಿರಂತರವಾಗಿ ಆತನ ಸಹಾಯವನ್ನು ಒದಗಿಸ್ತಾ ಇರ್ತಾರೆ. ನೋಡಿ, ಚಿಕ್ಕಂದಿನಿಂದ ನಾವು ಇಷ್ಟು ದೊಡ್ಡವರಾಗಿದ್ದೇವೆ, ಹೌದಾ? ಎಷ್ಟೋ ಕಷ್ಟಗಳನ್ನು, ಬಡತನಗಳನ್ನು, ಹಸಿವನ್ನು ನಾವು ನೋಡಿದವರಾಗಿದ್ದೇವೆ. ಆದರೂ ಸಹ ಇವತ್ತಿನವರೆಗೆ ಜೀವಂತವಾಗಿಟ್ಟು ನಿರಂತರವಾಗಿ ದಿನನಿತ್ಯಲೂ ಆಹಾರ, ವಸತಿ, ಬಟ್ಟೆ ಎಲ್ಲವನ್ನು ಕೊಡ್ತಾ ಇರುವಂತ ದೇವರು ಎಷ್ಟು ಸತ್ಯವಾಗಿದ್ದಾನೆ ಎನ್ನುವುದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ, ಹೌದಲ್ವಾ? ಹಾಗಾದ್ರೆ ಈ ವಾಕ್ಯಗಳನ್ನು ನಾವು ತಿಳ್ಕೊಳ್ತಾ ಹೋದ ಹಾಗೆ ಆತನ ಆ ಒಂದು ಕೃಪೆ, ಆ ಒಂದು ಐಶ್ವರ್ಯ ನಮಗೆ ತಿಳಿಲಿಕ್ಕೆ ಆರಂಭಿಸ್ತದೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಗೆ ಈ ಸತ್ಯವನ್ನು ತಿಳ್ಕೊಳ್ಬೇಕು. ಇವತ್ತು ನಾನು ಕಂಡಂತ ಅನೇಕ ಸಭೆಗಳಲ್ಲಿ, ನೀವು ನೋಡಿದಂತ ಅನೇಕ ವಿಶ್ವಾಸಿಗಳು ಸಹ ಆಗಿರ್ಬಹುದು, ಅತಿ ಹೆಚ್ಚಿನ ಜನರು ಕಷ್ಟಪಡ್ತಾ ಇದ್ದಾರೆ. ನನ್ನ ಪ್ರಕಾರ ಹೇಳುವುದಾದ್ರೆ, ಕೆಲವರು ಹೇಳ್ತಾರೆ 70%, ಕೆಲವರು ಹೇಳ್ತಾರೆ 80%. ನಾನು ನೋಡಿದ ಪ್ರಕಾರ 90ಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಅಲ್ಲಿ ಜನರು ಕಷ್ಟಪಡುವವರೇ ಜಾಸ್ತಿ. ಅರ್ಥ ಆಗ್ತಿದ್ಯಾ? ಕಷ್ಟಪಡುವವರೇ ಜಾಸ್ತಿ ಅನೇಕ ವಿಷಯಗಳಲ್ಲಿ. ಅದು ಆರೋಗ್ಯದ ವಿಷಯ ಆಗಿರ್ಬೋದು. ಇವತ್ತು ಎಷ್ಟು ಜನರಿಗೆ ಕಾಯಿಲೆ ಎಂದು ತುಂಬಿಕೊಂಡಿದ್ದಾರೆ. ದಿನನಿತ್ಯಲೂ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಒಂದು ಕಡೆ ಪಾಪನೂ ಸಹ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಕಾಯಿಲೆ, ಅದರ ಪರಿಣಾಮ ಕಾಯಿಲೆ ಜಾಸ್ತಿ ಆಗ್ತಾ ಇದೆ, ಹೌದಾ? ವಾತಾವರಣ ಹಾಳಾಗ್ತಾ ಇದೆ, ಹೌದಾ? ಅದೇ ರೀತಿ ಕಾಯಿಲೆನೂ ಜಾಸ್ತಿ ಆಗ್ತಾ ಇದೆ. ಎಷ್ಟು ವಿಶ್ವಾಸಿಗಳು ಇವತ್ತು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಸಹ ಇವತ್ತಿಗೂ ಸಹ ಸಾಲ ತೆಗೆದುಕೊಳ್ಳುವಂತ ಅನೇಕ ಬಡವ ವಿಶ್ವಾಸಿಗಳನ್ನ ನೋಡುವಾಗ ತುಂಬಾ ದುಃಖ ಅನಿಸ್ತದೆ. ಅನೇಕ ಬಡ ವಿಶ್ವಾಸಿಗಳು ಇಂದು ಸಹ ಆ ಬಡತನದಲ್ಲಿ ಜೀವಿಸ್ತಾ ಇದ್ದಾರೆ. ಸಾಲ ತಗೊಂಡು, ಲೋನ್ ಕಟ್ತಾ, EMI ಕಟ್ತಾ, ಬಡ್ಡಿ ಕಟ್ತಾ, ಅದರಲ್ಲೇ ಜೀವಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಶ್ರೀಮಂತರಾಗಬೇಕು ಅನ್ನುವುದಲ್ಲ ದೇವರ ಇಚ್ಛೆ. ನಮ್ಮ ಜೀವಿತದಲ್ಲಿ ಕೊರತೆಗಳು ಇರಬಾರ್ದು ಎನ್ನುವುದು ದೇವರ ಇಚ್ಛೆ. ಪುನಃ ಹೇಳ್ತೀನಿ, ಕೊರತೆಗಳು ಆಗಿರಬಾರ್ದು. ಅದು ಹಣಕಾಸಿನ ವಿಷಯ ಆಗಿರ್ಲಿ, ನಮ್ಮ ಮನೆಯ ವಿಷಯ ಆಗಿರ್ಲಿ, ಕುಟುಂಬದ ವಿಷಯ ಆಗಿರ್ಲಿ, ಆರೋಗ್ಯದ ವಿಷಯ ಆಗಿರ್ಲಿ, ಇನ್ನಿತರೆ ವಿಷಯ ಆಗಿರ್ಲಿ, ಯಾವುದಕ್ಕೂ ಕೊರತೆ ಬರಬಾರ್ದು. ಅದೇ ಯೇಸು ಹೇಳಿದ್ದು, ಆತನು ಮೇವನ್ನು ಕಂಡುಕೊಳ್ಳುವನು. ಆ ಮೇವು ಅಂತ ಹೇಳಿದ್ರೆ ಅದು ಸಂಪೂರ್ಣತೆ ಆಗಿದೆ. ದೇವರು ನಮಗೇನು ಕೊಡುವಾಗ ಅದು ಸಂಪೂರ್ಣ ಉಳ್ಳವಾಗಿದೆ. ಅದರಲ್ಲಿ ಆರೋಗ್ಯ, ಶಾಂತಿ, ಸಮಾಧಾನ ಎಲ್ಲವೂ ಇರ್ತದೆ. ಹೀಗಿರುವಾಗ ನಾವು ಒಂದು ಪರಿಪೂರ್ಣ ಜೀವಿತವನ್ನು ಕ್ರಿಸ್ತನಲ್ಲಿ ಬದುಕುತ್ತಾ ಅನೇಕರಿಗೆ ಆ ಪರಿಪೂರ್ಣ ಜೀವಿತದ ಸಂದೇಶವನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ನಾನು ಒಂದು 2-3 ತಿಂಗಳಿಂದ ನಮ್ಮ ಸಭೆಯಲ್ಲಿ ವಾಕ್ಯಗಳನ್ನು ಕಲಿಸ್ತಾ ಇರ್ಬೇಕಾದ್ರೆ
ಜನರ ಜೀವಿತದಲ್ಲಿ ಆದಂತ ಬದಲಾವಣೆಗಳು, ಸಾಕ್ಷಿಗಳನ್ನು ಕೇಳುವಾಗ ಸಂತೋಷವಾಗ್ತದೆ. ಜನರ ಜೀವಿತದಲ್ಲಿ ಬಿಡುಗಡೆ, ರೋಗದಲ್ಲಿ ಬಿಡುಗಡೆ, ಆರ್ಥಿಕವಾಗಿ ಬಿಡುಗಡೆ ಆಗೋದನ್ನು ನೋಡಿ ತುಂಬಾ ಸಂತೋಷವಾಗ್ತದೆ. ಒಂದು 6 ತಿಂಗಳ ಹಿಂದೆ ಒಂದು ಕುಟುಂಬ, ಒಂದು ಹಿಂದೂ ಬ್ಯಾಕ್ಗ್ರೌಂಡ್ ಇಂದ ಒಂದು ಕುಟುಂಬ ಬಂತು. ಅವರು 4 ಜನ ಮನೆಯಲ್ಲಿ. ಆ ಒಂದು ವ್ಯಕ್ತಿಗೆ ಕ್ಯಾನ್ಸರ್ಗೆ ಒಳಪಟ್ಟರು, ಬ್ಲಡ್ ಕ್ಯಾನ್ಸರ್ ಇತ್ತು. ಆ ವ್ಯಕ್ತಿಗೆ ಸುವಾರ್ತೆ ಕೊಟ್ಟೆ, ಅವ್ರನ್ನು ಬಲಪಡಿಸ್ಲಿಕ್ಕೆ ಆರಂಭಿಸಿದೆ. ಅವರು ಯಾವುದೋ ಒಂದು ಮದ್ದು ತಗೊಳ್ತಾ ಇದ್ರು, ಬ್ಲಡ್ ಕ್ಯಾನ್ಸರ್ ಇದೆ ಅಂತ. ಒಂದು 3-4 ತಿಂಗಳಾಯ್ತು. ಅವರು ತುಂಬಾ ವಿಶ್ವಾಸಕ್ಕೆ ದೃಢವಾದ್ರು. ಅವರು ದೀಕ್ಷಾ ಸ್ನಾನ, ಇಡೀ ಕುಟುಂಬವೇ ದೀಕ್ಷಾ ಸ್ನಾನವನ್ನು ಹೊಂದ್ಕೊಳ್ತು. ಆಮೇಲೆ ಒಂದು ದಿನ ಅವರು ಟೆಸ್ಟಿಗೆ ಹೋದಾಗ, ಬೇರೆ ಯಾರೋ ಮುಖಾಂತರ ಬೇರೆ ಒಂದು ಯಾವುದೋ ಒಂದು ಕ್ಲಿನಿಕ್ಗೆ ಟೆಸ್ಟಿಗೆ ಹೋದ್ರು. ಅಲ್ಲಿಗೆ ಹೋದಾಗ ಅವ್ರಿಗೆ ಗೊತ್ತಾಯ್ತು ಅವರ ಬ್ಲಡ್ ಅಲ್ಲಿ ಕ್ಯಾನ್ಸರೇ ಇಲ್ಲ, ಲಿವರ್ ಅಲ್ಲಿ ಏನೋ ಬೇರೆ ಒಂದು ಪ್ರಾಬ್ಲಮ್ ಆಗಿ ಅವರಿಗೆ ಬ್ಲಡ್ ಕಡಿಮೆ ಇತ್ತು ಅನ್ನೋದು ಸ್ಪಷ್ಟವಾಗಿ ತಿಳಿಲಿಕ್ಕೆ ಬಂತು. ಅವರು ಮ್ಯಾಂಗ್ಳೂರ್ ಮಣಿಪಾಲ್ ಹಾಸ್ಪಿಟ್ಲ್, KMC ಹಾಸ್ಪಿಟ್ಲ್ ಇದೆಯಲ್ಲ ಮ್ಯಾಂಗ್ಳೂರಲ್ಲಿ, ಅದರಲ್ಲಿ ಹೋಗಿ ಪೂರ್ಣವಾಗಿ ಟೆಸ್ಟ್ ಮಾಡಿದಾಗ ಅಲ್ಲಿರುವಂತ ಎಲ್ಲಾ ಡಾಕ್ಟರ್ಗಳು ಪರಿಶೋಧಿಸಿದಾಗ ಅವ್ರಿಗೆ ತಿಳಿಲಿಕ್ಕೆ ಬಂತು, ನಿಮ್ಮ ಬ್ಲಡ್ ಅಲ್ಲಿ ಕ್ಯಾನ್ಸರ್ ಅಂಶಗಳು ಇಲ್ಲ, ಕಣಗಳು ಇಲ್ಲ, ಅದು ನಿಮ್ಮ ಲಿವರ್ ಅಲ್ಲಿರುವಂತ ಯಾವುದೋ ಒಂದು ಕೊರತೆಯಿಂದಾಗಿ ನಿಮ್ಮ ಬ್ಲಡ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಇವರು ಒಂದು ಕಡಿಮೆ ಅಂದ್ರೆ 1-1.5 ವರ್ಷದಿಂದ ಅವ್ರ ಬ್ಲಡ್ ಕಡಿಮೆ ಆಗ್ತಾ ಇದೆ ಅಂತ ಬ್ಲಡ್ ನೇರ್ಸ್ಕೊಂಡು ಬರ್ತಾ ಇದ್ರು, ಮತ್ತೆ ಯಾವುದೋ ಒಂದು ಮದ್ದನ್ನು ತಿಂತಾ ಇದ್ರು. ದೇವರು ಅಲ್ಲಿ ಏನ್ ಮಾಡಿದ್ರು, ದುಷ್ಟನ ಅಲ್ಲೇನೋ ಬಂಧನ ಮಾಡಿ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಅವರ ಮನಸ್ಸಲ್ಲಿ, ಅವರ ಮದ್ದಿನಲ್ಲಿ, ರಿಪೋರ್ಟ್ ಅಲ್ಲಿ ಅಚ್ಚುಪಡಿಸಿದ್ರು. ಆದ್ರೆ ಈ ಸತ್ಯ ತಿಳಿತಾ ದಿನಾಲು ಪ್ರಾರ್ಥನೆ ಮಾಡ್ತಿದ್ರು. ಆ ವ್ಯಕ್ತಿ ತುಂಬಾ ಬೈಬಲ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಇವಾಗ ಸದ್ಯಕ್ಕೆ 1-2 ತಿಂಗಳ ಹಿಂದೆ ಅವರಿಗೆ ಸತ್ಯ ತಿಳಿತು. ಇವಾಗ ಆ ಲಿವರಿಗೋಸ್ಕರ ಇರುವಂತ ಮದ್ದನ್ನು ಮಾತ್ರ ತಗೊಳ್ತಾ ಇದ್ದಾರೆ. ಚೆನ್ನಾಗಿ ದೇವರ ನಂಬಿಕೆಯಲ್ಲಿ ಬೆಳ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಮನೆಯಲ್ಲಿ ಇನ್ನಿತರೆ ಏರಿಯಾದಲ್ಲಿ ಸಹ ಅವರು ಆಶೀರ್ವಾದಗಳನ್ನು ಕಂಡುಕೊಳ್ತಾ ಬೆಳೀತಾ ಇದ್ದಾರೆ. ಇದನ್ನು ನೋಡುವಾಗ ತುಂಬಾ ಸಂತೋಷವಾಗ್ತದೆ. ಆಮೇನ್. ಅದೇ ರೀತಿ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಆಮೇಲೆ ಕೊರತೆಗಳು ಬಂದಾಗ ನಾವು ಈ ವಾಕ್ಯವನ್ನು ನೆನಪಿಸಿಕೊಂಡು ದೇವರ ಮುಂದೆ ಪ್ರಾರ್ಥಿಸುವಾಗ ಕೊರತೆಗಳು ದೇವರೇ ನೀಗಿಸ್ತಾರೆ. ಒಳ್ಳೆ ಕುರುಬನಾಗಿರುವ ಆತನು ಕೊರತೆಗಳನ್ನು ಒಂದೊಂದಾಗಿ ನೀಗಿಸ್ತಾ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಆಮೇನ್. ಆಮೇನ್ ಆಮೇನ್. ಎಲ್ಲರೂ ಇದ್ದೀರಾ? ಓಕೆ. ಈ ವಿಷಯ ಒಂದು ಉದ್ದವಾದಂತ ವಿಷಯ. ನಾನು ಮುಂದಿನ ವಾರ ಸಹ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಹೇಳಿ ನಾನು ನಿಲ್ಲಿಸ್ತೇನೆ. ಯಾಕಂದ್ರೆ ಇದರ ಅನೇಕ ಏರಿಯಾಗಳಿದ್ದಾವೆ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ವಾರದಲ್ಲಿ ನಾವು ನಮ್ಮ ಜೀವಿತದಲ್ಲಿ ಹೇಗೆ ಹೇಗೆ ಆಶೀರ್ವಾದವನ್ನು ಪಡ್ಕೊಳ್ಬಹುದು, ಪ್ರತ್ಯೇಕವಾಗಿ ಫಿನಾನ್ಷಿಯಲ್ ಏರಿಯಾದಲ್ಲಿ ನಾವು ಸ್ವಲ್ಪ ವಾಕ್ಯಗಳನ್ನು ಧ್ಯಾನಿಸುವ. ಓಕೆ. ಆರ್ಥಿಕ ಸ್ಥಿತಿಯಲ್ಲಿ ನಾವು ಹೇಗೆ ಬೆಳವಣಿಗೆಯನ್ನು ಕಂಡುಕೊಳ್ಳಬಹುದು ನೋಡಿ. ಖಂಡಿತವಾಗಿ ದೇವರು ಯಾವ ಯಾವ ಏರಿಯಾದಲ್ಲಿ ನಮಗೆ ಯಾವ ಯಾವ ಕೆಲಸವನ್ನು ಕೊಟ್ಟು ಯಾವ ಯಾವ ಹುದ್ದೆಯನ್ನು ಕೊಟ್ಟಿದ್ದಾರೋ ಅದನ್ನು ನಾವು ಖಂಡಿತವಾಗಿ ಮಾಡ್ತಾ ಬರಲೇಬೇಕು. ಆದರೆ ದೇವರ ಪ್ರಭಾವ, ಐಶ್ವರ್ಯ ಅನ್ನೋದೊಂದು ಇದೆ ಅಲ್ವಾ, ದೇವರು ನಮ್ಮನ್ನು ಎತ್ತುವಾಗ ಆತನ ಶಕ್ತಿಯಿಂದ ನಮ್ಮನ್ನು ಎತ್ತುತ್ತಾರೆ, ಹೌದಲ್ವಾ? ನಾವು ದುಡಿದು ಮೇಲು ಬರುವುದರ ಜೊತೆಗೆ ಆತನ ಕೃಪೆ ಸಹ ನಮಗೆ ಸಿಕ್ಕುವಾಗ ಅದು ಅದ್ಭುತವಾಗಿರುತ್ತದೆ. ಅದನ್ನು ನಾವು ವಾಕ್ಯಗಳ ಮೂಲಕ ನಾವು ತಿಳಿಯೋರಾಗೋಣ. ಆಮೆನ್. ಇದು ಇನ್ನೊಂದು ವಾರ ನಾವು ಕಲಿತು ಅದ ನಂತರ ಬೇರೆ ವಿಷಯದ ಬಗ್ಗೆ ಮುಂದೆ ಹೋಗೋಣ. ನಾವು ಕೆಲವೊಂದು ವಾರಗಳಿಂದ ನಂಬಿಕೆ ವಿಷಯ ಬಗ್ಗೆ ಚೆನ್ನಾಗಿ ಕಲಿತಾ, ಎಷ್ಟು ಜನರ ನಂಬಿಕೆ ಜಾಸ್ತಿ ಆಗಿದೆ ಹೇಳಿ? ಕಳೆದ 2 ತಿಂಗಳಿಂದ ನಂಬಿಕೆ ವಿಷಯ ಬಗ್ಗೆ ನಾವು ಆಳವಾಗಿ ಕಲಿತಾ ಬಂದಿದ್ವಿ ಅಲ್ವಾ? ಎಷ್ಟು ಜನರಿಗೆ ಅದು ಪ್ರಯೋಜನವಾಯಿತು ನಮ್ಮ ಜೀವಿತದಲ್ಲಿ? ಪ್ರಯೋಜನ ಆಗಿತ್ತಾ ಇಲ್ವಾ ಬ್ರದರ್, ಸಿಸ್ಟರ್ಸ್? ಹೌದಲ್ವಾ? ಸ್ತೋತ್ರ. ಸೊ ವಾಕ್ಯಗಳನ್ನು ನಾವು ಪುನಃ ನೆನಪಿಸುವಾಗ ಆತ್ಮಿಕವಾಗಿ ನಾವು ಹೇಗೆ ಆತ್ಮಿಕವಾಗಿ ನಾವು ಹೇಗೆ ಅಭಿವೃದ್ಧಿ ಹೊಂದಿರ್ತೀವಿ, ಹಾಗೆ ನಾವು ಎಲ್ಲಾ ವಿಷಯದಲ್ಲಿಯೂ ಸಹ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರ್ಬೇಕೆನ್ನುವುದು ದೇವರ ಚಿತ್ತವಾಗಿದೆ. ಆಮೇನ್.
ಬಡತನ ಆಮೆನ್. ದೇವರ ಚಿತ್ತವಲ್ಲ, ಶ್ರಾಪ ದೇವರ ಚಿತ್ತವಲ್ಲ, ರೋಗ ದೇವರ ಚಿತ್ತವಲ್ಲ, ಅಸಮಾಧಾನ ದೇವರ ಚಿತ್ತವಲ್ಲ. ದೇವರ ಚಿತ್ತನ ಅಸಮಾಧಾನ ಖಂಡಿತವಾಗಿಯೂ ಅಲ್ಲ. ಹೌದಾ? ಕುಟುಂಬಗಳು ಮುರಿದು ಹೋಗುವುದು, ಕುಟುಂಬದಲ್ಲಿ ಅಶಾಂತಿಗಳು ಬರುವುದು, ಜಗಳ ಉಂಟಾಗುವುದು, ಡಿವೋರ್ಸ್ ಆಗುವುದು, ಇದೆಲ್ಲ ದೇವರ ಚಿತ್ತ ಅಲ್ಲವೇ ಅಲ್ಲ. ಕುಟುಂಬದಲ್ಲಿ ಶಾಂತಿ ಸುಕ್ಷೇಮ ಇರುವುದು ದೇವರ ಚಿತ್ತವಾಗಿದೆ. ಆಮೆನ್. ಮತ್ತು ನಾವು ಸಾಲದಲ್ಲಿ ಹೋಗುವುದು ಸಹ ದೇವರ ಚಿತ್ತವಲ್ಲ. ನಾವು ಇದನ್ನೆಲ್ಲ ಅನುಭವಿಸಿಕೊಂಡು ಬಂದಿದ್ದೇವೆ. ಆಮೆನ್. ಕ್ರಿಸ್ತನಲ್ಲಿ ನಾವು ಪರಿಪೂರ್ಣ ಉಳ್ಳ ಜೀವಿತವನ್ನು ಜೀವಿಸಬೇಕು. ಇದರ ಬಗ್ಗೆ ನಾವು ಮುಂದಿನ ವಾರದಲ್ಲಿ ವಾಕ್ಯಗಳನ್ನು ಧ್ಯಾನಿಸುವಾಗ ಇನ್ನೂ ಸ್ವಲ್ಪ ಆಳವಾದ ಅರ್ಥಗಳು ನಮಗೆ ತಿಳಿಯಲಿಕ್ಕೆ ಆರಂಭವಾಗ್ತದೆ. ಆಮೇನ್. ಹಾಗಾಗಿ ಭಕ್ತಿಯಲ್ಲಿಯೂ ಮತ್ತು ಈ ಬದುಕಿನಲ್ಲಿಯೂ ಎರಡು ಏರಿಯಾದಲ್ಲಿಯೂ ಸಹ ನಾವು ಅಭಿವೃದ್ಧಿಯನ್ನು ಪಡೆದುಕೊಳ್ಳಬೇಕೆಂಬುದು ದೇವರ ಚಿತ್ತವಾಗಿದೆ. ಆಮೇನ್. ಈ ರೀತಿಯಾಗಿ ಆತನು ಆತ್ಮಿಕ ಅಭಿವೃದ್ಧಿಯನ್ನು ಹೊಂದುವ ಪ್ರಕಾರ ಭೌತಿಕ ಅಭಿವೃದ್ಧಿಯನ್ನು ಎರಡರಲ್ಲಿಯೂ ಸಮತೋಲನ ಆಗಿರ್ಬೇಕು. ಒಂದು ವೇಳೆ ಭೌತಿಕವಾಗಿ ಆತನು ಬಿದ್ದು ಹೋಗುವಾಗ ಅದು ಆತ್ಮಿಕ ಜೀವಿತಕ್ಕೆ ಬಾಧೆಯನ್ನು ಉಂಟು ಮಾಡ್ತದೆ. ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋಗುವಾಗ ಆತನ ಭೌತಿಕ ಜೀವಿತದಲ್ಲೂ ಸಹ ಅದು ಬಾಧೆಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ಯೇಸು ಸ್ವಾಮಿ ವಾಕ್ಯವನ್ನು ಹೇಳಿದ್ದು, ನಾನು ಬಂದಿದ್ದು ನಿಮಗೆ ಜೀವ ಇರಬೇಕೆಂದಲೂ ಮತ್ತು ಸಮೃದ್ಧಿಯಾದ ಜೀವವು ಇರಬೇಕೆಂದಲೂ. ಪ್ರೈಸ್ ದಿ ಲಾರ್ಡ್. ಇದು ಯೇಸು ಕೊಟ್ಟಂತ ವಾಗ್ದಾನದ ವಾಕ್ಯಗಳಾಗಿದ್ದಾವೆ. ನಾವು ಇದನ್ನು ಸಮತೋಲನ ಮಾಡಿ ಹೇಗೆ ಬದುಕಬೇಕೆಂಬುದನ್ನು ಇನ್ನೂ ಅನೇಕ ವಾಕ್ಯಗಳನ್ನು ಕಲಿತಾ ಹೋದಾಗೆ ನಮಗೆ ಇನ್ನಷ್ಟು ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನಷ್ಟು ವಾಕ್ಯದ ಪ್ರಕಟಣೆ ನಮಗೆ ಗೊತ್ತಾಗ್ಲಿಕ್ಕೆ ಆರಂಭವಾಗ್ತದೆ. ಇನ್ನಷ್ಟು ತಿಳಿದೇ ಇರುವಂತ ಸಂಗತಿಯಲ್ಲಿ ನಾವು ಸತ್ಯವನ್ನು ತಿಳಿದುಕೊಳ್ಳುವಾಗ ನಮ್ಮ ಜೀವಿತದಲ್ಲಿರುವ ಅಂಧಕಾರವು ಹೊರಗಡೆ ಹೋಗಿ ಬೆಳಕು ಪ್ರಕಾಶಿಸುತ್ತಾ ಆ ಏರಿಯಾದಲ್ಲಿ ನಾವು ಬಲವನ್ನು ಪಡೆದುಕೊಳ್ತೀವಿ ಮತ್ತು ಜಯವನ್ನು ಸಹ ಪಡೆದುಕೊಳ್ಳುತ್ತಾ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ. ಆಮೇನ್. ಎಲ್ಲರೂ ಇದ್ದೀರಾ? ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ಹಲ್ಲೆಲೂಯಾ. ಕೆಲವೊಂದು ವಾಕ್ಯದ ಭಾಗವನ್ನು ಓದಿ ಒಂದು 5 ನಿಮಿಷದಲ್ಲಿ ಆಮೇಲೆ ನಿಲ್ಲಿಸ್ತೇನೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬರೋಣ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬರೋಣ. 25ರಿಂದ ನಾವು ಓದುವ. ಮತ್ತಾಯನ ಸುವಾರ್ತೆ 25, 6ನೇ ಅಧ್ಯಾಯ ವಾಕ್ಯ 25ರಿಂದ. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಪ್ರಾಣಕ್ಕಿಂತ ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ನಿಲ್ಲಿ ನೋಡಿ. ದೇಹ ರಕ್ಷಣೆಗೆ ಏನು ಓದ್ಕೊಳ್ಬೇಕು, ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಹೌದಲ್ವಾ? ಹಾಗಾದ್ರೆ ನಮ್ಮ ಪ್ರಾಣದ ಬಗ್ಗೆ, ನಮ್ಮ ದೇಹದ ಬಗ್ಗೆ ಎಲ್ಲ ಚಿಂತೆ ದೇವರಿಗೆ ಇದೆ ಎಂಬುದು ಈ ವಾಕ್ಯದಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ಕಾಳಜಿ ಇದೆಯಾ ದೇವರಿಗೆ? ನಮ್ಮ ಕರ್ತನಿಗೆ ಕಾಳಜಿ ಇದೆಯಾ ಇವೆಲ್ಲ ಏರಿಯಾದಲ್ಲಿ? ಖಂಡಿತವಾಗಿ ಇದೆ. ಹೌದಾ? ಯಾಕೆಂದ್ರೆ ಆತನು ಪ್ರೀತಿಯುಳ್ಳ ತಂದೆಯು, ಹೌದಲ್ವಾ? ಆತನು ನಮ್ಮನ್ನು ಪ್ರೀತಿಸುವ ತಂದೆಯಾಗಿದ್ದಾರೆ. ನಾವೇ ನಮ್ಮ ಬದುಕಿನಲ್ಲಿ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡುವಾಗ ಒಳ್ಳೆಯದನ್ನೇ ಯೋಚನೆ ಮಾಡ್ತೀವಿ. ಈ ಸತ್ಯವನ್ನು ನಮ್ಮ ಮನಸ್ಸಲ್ಲಿ ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ನಾವೇ ನಮ್ಮ ಹುಟ್ಟಿಸಿದಂತ ಮಕ್ಕಳ ಬಗ್ಗೆ ಒಳ್ಳೆಯದನ್ನೇ ತಿಳಿಯುವಾಗ, ಒಳ್ಳೆಯದನ್ನೇ ಯೋಚಿಸುವಾಗ, ಒಳ್ಳೆ ಯೋಜನೆಗಳನ್ನೇ ಮಾಡುವಾಗ ಮಕ್ಕಳು ಚೆನ್ನಾಗಿ ಕಲಿಬೇಕು, ಆರೋಗ್ಯವಂತರಾಗಿರ್ಬೇಕು, ಒಳ್ಳೆ ನಡವಳಿಕೆಯನ್ನು ತಮ್ಮ ಜೀವಿತದಲ್ಲಿ ತಿಳ್ಕೊಳ್ಬೇಕು, ಅದರಲ್ಲಿ ಜೀವಿಸಬೇಕು, ಹಿರಿಯರಿಗೆ ಗೌರವಪಡಿಸಬೇಕು, ಓದಿ ದೊಡ್ಡವರಾಗಿ ಒಳ್ಳೆ ನೆಲೆಗೆ ಹೋಗ್ಬೇಕು, ದೇವರಿಗೆ ಮಹಿಮೆ ಪಡಿಸ್ಬೇಕು. ಹೌದಾ? ಇದೆಲ್ಲ ಒಳ್ಳೆ ಚಿಂತೆ ಇರುವಾಗ ನಮ್ಮ ತಂದೆಯು, ಪರಲೋಕದ ತಂದೆಯು ನಮ್ಮ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ. 26ನೇ ವಾಕ್ಯ ಓದುವ. 26. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ,
ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಲ್ಲೆಲೂಯ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾರನ್ನು ಸಾಕಿ ಸಲ್ಲಿಸ್ತಾರಂತೆ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಸಾಕ್ತಾ ಇದ್ದಾರೆ. ಅವು ಕೊಯ್ಯುವುದಿಲ್ಲ, ಬಿತ್ತುವುದಿಲ್ಲ, ಕೆಲಸ ಮಾಡುವುದಿಲ್ಲ ಅವು. ಆದ್ರೂ ಸಹ ಅವರನ್ನು ಸಾಕಿ ಸಲ್ಲಿಸುವಾಗ ಅವುಗಳಿಗಿಂತ ಶ್ರೇಷ್ಠರಾದವರು ನಾವಲ್ಲವೇ ಅಂತ ಯೇಸು ಸ್ವಾಮಿ ಸಾಧಾರಣವಾದ ಮಾತುಗಳಿಂದ ನಮಗೆ ಧೈರ್ಯ ಕೊಡ್ತಾ ಇದ್ದಾರೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸ್ತಾ ಇದ್ದಾರೆ. ಆಮೇಲೆ ಮುಂದಿನ ವಾಕ್ಯ ಓದಿ ಸಿಸ್ಟರ್. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ನೆಕ್ಸ್ಟ್. ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡಿ, ವಾಕ್ಯ ಎಲ್ಲಿ ಹೇಳ್ತದೆ 28ರಲ್ಲಿ, ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅಡವಿಯಲ್ಲಿ ಯಾರು ಸಹ ಹೋಗಿ ನೀರು ಹಾಕಲ್ಲ, ಗೊಬ್ಬರನು ಹಾಕಲ್ಲ, ಹೌದಾ? ತನ್ನಷ್ಟಕ್ಕೆ ಅದು ಬೆಳೀತಾ ಇರ್ತದೆ. ಮತ್ತು ಅವು ದುಡಿಯೋದು ಇಲ್ಲ, ಹೌದಾ? ಅವು ಕೆಲಸ ಮಾಡೋದಿಲ್ಲ. ಆದ್ರೂ ಆ ಹೂಗಳನ್ನು ನೋಡುವಾಗ ನಾವು ಅರ್ಥ ಮಾಡ್ಕೊಳ್ಬೇಕಂತೆ, ಅದೇನು, ಆ ಹೂಗಳಲ್ಲಿರುವ ಒಂದಕ್ಕಿರುವಷ್ಟು ಅಲಂಕಾರವು. ಒಂದು ಹೂವನ್ನು, ಯಾವ್ದಾದ್ರು ಒಂದು ಹೂವನ್ನು ಎತ್ಕೊಂಡು ನಾವು ನೋಡುವಾಗ ಅದಕ್ಕಿರುವಂತ ಅಂದ ಚಂದ ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಇರ್ಲಿಲ್ವಂತೆ. ಯಾಕಂದ್ರೆ ಈ ಲೋಕದಲ್ಲಿ ಎಲ್ಲಕ್ಕಿಂತ ಅತಿ ವೈಭವದಿಂದ, ಸಕಲ ವೈಭವದಿಂದ ಕೂಡಿ, ಸಕಲ ಶ್ರೀಮಂತಿಕೆಯಿಂದ ಕೂಡಿ ಬದುಕಿದಂತ ಒಬ್ಬ ಅರಸ ಅಂತ ಹೇಳಿದ್ರೆ ಅದು ಸೊಲೊಮೋನ. ಅಷ್ಟೊಂದು ವೈಭವ ಮಹಿಮೆಯಿಂದ. ಇವತ್ತು ನಾವು ಉದಾಹರಣೆಗೆ ಹೇಳೋದಾದ್ರೆ ಅಂಬಾನಿ, ಅದಾನಿ ಇವ್ರನ್ನೆಲ್ಲ ನೆನೆಸುವಾಗ, ಬಿಲ್ ಗೇಟು, ಇವರೆಲ್ಲ ತುಂಬಾ ಶ್ರೀಮಂತ ವ್ಯಕ್ತಿಗಳು ಪ್ರಪಂಚದಲ್ಲಿ, ಹೌದಾ? ಅವರೆಲ್ಲ ವೈಭವದಿಂದ ಜೀವಿಸ್ತಾರೆ, ಹೌದಾ? ಅವರಿಗೆ ಕೋಟಿಗಟ್ಟಲೆ ಹಣ ಅಂದ್ರೆ ಏನು ವಿಷಯನೇ ಅಲ್ಲ. ಅಷ್ಟು ವೈಭವದಲ್ಲಿ ಜೀವಿಸಿದಂತ ಸೊಲೊಮೋನು ಎಲ್ಲಗಿಂತ ಶ್ರೇಷ್ಠನಂತೆ. ಆತನಿಗೂ ಸಹ ಹೋಲಿಕೆ ಮಾಡುವಾಗ ಆತನಿಗಿಂತಲೂ ಶ್ರೇಷ್ಠವಾದದ್ದು ಆ ಹೂವಂತೆ. ಹಾಗಾದ್ರೆ ಆ ಹೂವಿಗೆ ಯಾರು ಸಾಕಿ ಸಲಹಿದ್ರು? ಪರಲೋಕದಲ್ಲಿರುವ ನಮ್ಮ ತಂದೆ. ಹಾಗೆ ಹೇಳ್ತಾರೆ, ಹೂವಿಗೆ ಅಷ್ಟು ಅಲಂಕಾರವನ್ನು ಕೊಟ್ಟು ಸಾಕಿ ಸಲಹಿದ್ರೆ ನೀವು ಆ ಹೂವಿಗಿಂತಲೂ ಶ್ರೇಷ್ಠವಾದವರಲ್ಲವೇ? ನೀವು ಹೂವಿಗಿಂತ ಹೆಚ್ಚಿನವರಲ್ಲವೇ ಅಂತ ನಮಗೆ ಧೈರ್ಯ ಪಡಿಸ್ತಾ ಇದ್ದಾರೆ. ಆಮೇನ್. ಇವತ್ತು ನಮ್ಮೊಳಗೆ ಒಂದು ಚಿಂತೆ ಇರಬಹುದು. ಆ ಚಿಂತೆಗಳು ನಿಮಗೆ ಮಾತ್ರ ತಿಳಿದಿದೆ. ಇವತ್ತು ಹಣ ಮಾತ್ರ ಅಲ್ಲ, ಮನೆ ಮಾತ್ರ ಅಲ್ಲ, ಬಟ್ಟೆ ಮಾತ್ರ ಅಲ್ಲ, ಜೀವಿತದಲ್ಲಿ ಇನ್ನಿತರೆ ಏರಿಯಾದಲ್ಲಿ ಅನೇಕ ಚಿಂತೆಗಳು ನಮಗೆ ಕಾಡ್ತಾ ಇರ್ತದೆ. ಮಕ್ಕಳ ಭವಿಷ್ಯ ಆಗಿರ್ಬೋದು, ಮಕ್ಕಳ ಮದುವೆ ಆಗಿರ್ಬೋದು, ಮುಂದಿನ ಜೀವಿತವಾಗಿರ್ಬೋದು, ಇನ್ನಿತರ ವಿಷಯಗಳಿರ್ತವೆ, ಹೌದಾ? ಪ್ರತಿಯೊಬ್ಬರ ಜೀವಿತದಲ್ಲೂ ತನ್ನದೇ ಆದಂಥ ಚಿಂತೆಗಳು, ತನ್ನದೇ ಆದಂಥ ಕೊರತೆಗಳು ಅವರು ಅನುಭವಿಸ್ತಾ ಇರ್ತಾರೆ. ಆಮೇನ್. ಅವರವರ ಕೊರತೆಗಳು ಅವರಿಗೆ ಗೊತ್ತುಂಟು, ಅದು ಅವರ ಶಿಲುಬೆ ಆಗಿದೆ. ಅವರಿಗೆ ಇವತ್ತು ನಾನು ಎನ್ಕರೇಜ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆಕಾಶದಲ್ಲಿ ಹಕ್ಕಿಗಳನ್ನು ನೋಡಿ, ತೋಟದಲ್ಲಿರುವ ಹೂಗಳನ್ನು ನೋಡಿ. ಇವು ಬಿತ್ತುವುದಿಲ್ಲ, ಇವು ದುಡಿಯುವುದಿಲ್ಲ, ಇವು ಕೆಲಸ ಮಾಡುವುದಿಲ್ಲ, ಇವುಗಳು ಒಟ್ಟು ಮಾಡುವುದಿಲ್ಲ ಏನನ್ನು. ಆದರೂ ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ತಂದೆ ಇವರನ್ನೆಲ್ಲ ಕಾಪಾಡ್ತಾರೆ, ಇವರನ್ನೆಲ್ಲ ಸಾಕ್ತಾರೆ. ಸಮಯಕ್ಕೆ ತಕ್ಕ ಹಾಗೆ ನೀರು, ಅದಕ್ಕೆ ಆಹಾರ ಎಲ್ಲ ಮೇಲಿನಿಂದ ಅದಕ್ಕೆ ಒದಗಿಸ್ತಾ ಇರ್ತಾರೆ. ಯಾಕಂದ್ರೆ ಅದು ಆತನ ಸೃಷ್ಟಿ. ಹಾಗಾದ್ರೆ ಆತನ ಸೃಷ್ಟಿಯಲ್ಲಿ ಶ್ರೇಷ್ಠವಾದ ಸೃಷ್ಟಿ ಮನುಷ್ಯನು. ಮನುಷ್ಯರಲ್ಲಿಯೂ ಸಹ ಉಪಕಾರಗಳಿಗೆ ಸ್ತುತಿಯನ್ನು ಹೇಳುವರಿಗೂ ಅಪಕಾರಿಗಳಿಗೂ ಇಬ್ಬರಿಗೂ ಊಟ ಕೊಡುವನು ಆತನಾಗಿದ್ದಾನೆ. ಹಾಗಿರುವಾಗ ಆತನನ್ನು ನಂಬಿ ದಿನನಿತ್ಯಲೂ ಆತನನ್ನು ಧನ್ಯವಾದವನ್ನು ಹೇಳುವಂತ ನಮಗೆ
ಇನ್ನೆಷ್ಟು ಹೆಚ್ಚಿನ ರೀತಿಯಲ್ಲಿ ಆತನ ನೋಡಿಕೊಳ್ಳುವುದಿಲ್ಲ ಹೇಳಿ. ಈ ಧೈರ್ಯ ಇವತ್ತು ನಮ್ಮ ಹೃದಯದಲ್ಲಿ ಇರಲಿ. ಪ್ರತಿಯೊಬ್ಬರು ಇಲ್ಲಿ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಮ್ಮದೇ ಆದಂತ ಚಿಂತೆಗಳಿದ್ದಾವೆ. ನಾವು ಒಂದು ವೇಳೆ ಅನ್ಸ್ಕೊಂಡು ನನ್ನ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳಿದ್ದಾವೆ, ನನಗೇನು ಕೊರತೆ ಇಲ್ಲ ಅಂತ. ಇಲ್ಲ, ಸ್ಟಿಲ್ ಆದ್ರೂ ಸಹ ಅಲ್ಲಿ ಚಿಂತೆ ಇದ್ದಾವೆ, ಕೊರತೆ ಇದೆ. ಆಮೇಲೆ ಆದ್ರೂ ಸಹ ಅಲ್ಲಿ ಕೊರತೆ ಇದೆ. ನಾವು ಬೇರೆಯವ್ರನ್ನ ನೋಡಿ ಸಹ ಕೆಲವೊಮ್ಮೆ ಲೆಕ್ಕ ಹಾಕ್ತಿವಿ, ಅವರ ಜೀವಿತದಲ್ಲಿ ಎಲ್ಲವೂ ದೇವರು ಕೊಟ್ಟಿದ್ದಾರಲ್ಲ, ಅವ್ರು ಚೆನ್ನಾಗಿದ್ದಾರಲ್ಲ ಅಂತ ನಾವು ತಿಳಿದುಕೊಂಡು ಸಹ ಬಾಹ್ಯವಾಗಿ ಚೆನ್ನಾಗಿರ್ಬಹುದು, ಆರ್ಥಿಕವಾಗಿ ಚೆನ್ನಾಗಿರ್ಬಹುದು, ಆದರೆ ಅವರ ಮನದಲ್ಲಿ ಯಾವುದೋ ಒಂದು ವಿಷಯ ಇಟ್ಕೊಂಡು ಕುಂದುತ್ತಾ ಇರ್ತಾರೆ. ಆದ್ರೆ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ಹೂಗಳನ್ನು ನೋಡಿ, ಹಾರಾಡುವ ಹಕ್ಕಿಗಳನ್ನು ನೋಡಿ, ಇವು ಚಿಂತೆ ಇಲ್ಲದೆ ಹಾರಾಡ್ತಾ ಇರ್ತವೆ. ಅವರಿಗೆ ಸಮಯಕ್ಕೆ ತಕ್ಕ ಹಾಗೆ ನೀರು, ಆಹಾರ ದೇವರು ಒದಗಿಸ್ತಾ ಇರ್ತಾನೆ. ಇದು ವಾಗ್ದಾನ, ಈ ವಾಕ್ಯ ವಾಗ್ದಾನ. ಹಕ್ಕಿಗಳಿಗೂ ಹೂಗಳಿಗೂ ವಾಗ್ದಾನ ಮಾಡಿದ್ದಾದ್ರೆ, ತನ್ನ ಸ್ವರೂಪಕ್ಕೆ ತಕ್ಕಂತೆ ಸೃಷ್ಟಿಸಿದ ಮನುಷ್ಯನು ನಾವಾಗಿದ್ದೇವೆ. ಅದರಲ್ಲಿಯೂ ಸಹ ಯೇಸು ಕ್ರಿಸ್ತನನ್ನು, ತನ್ನ ಒಬ್ಬನೇ ಮಗನನ್ನು ನಂಬಿದಂತ ಆತನ ಸ್ವಂತ ಮಕ್ಕಳಾಗಿದ್ದೇವೆ. ಇವತ್ತು ನಮಗೆ ಬಿಟ್ಕೊಡ್ತಾರ? ಇವತ್ತು ಯಾವುದೇ ಚಿಂತೆ ಇರಲಿ, ಆತನ ಮುಂದೆ ಇಡೋಣ. ನಮ್ಮ ಕೊರತೆಯನ್ನು ಆತನ ಮುಂದೆ ಇಡೋಣ. ಇವತ್ತು ನಂಬಿಗಸ್ತರಾಗೋಣ ಮತ್ತು ಹೃದಯದಲ್ಲಿ ಸ್ವಲ್ಪ ನಂಬಿಕೆಯನ್ನು ಹೆಚ್ಚಿಸೋಣ. ವಾಕ್ಯ ಹೇಳ್ತದೆ, ನಂಬಿದವರಿಗೆ ಎಲ್ಲವೂ ಸಾಧ್ಯ. ನಂಬಿದವರಿಗೆ ಎಲ್ಲವೂ ಸಾಧ್ಯ, ಅಸಾಧ್ಯವಾದದ್ದು ಒಂದೂ ಇಲ್ಲ ಅಂತ ಹೇಳಿದ್ದಾರೆ ಕರ್ತನು. ಹೌದಾ? ನಂಬಿದರೆ ನೀವು ದೇವರ ಮಹಿಮೆಯನ್ನು ಕಾಣುವಿರಿ. ಇವತ್ತು ನಮ್ಮ ನಂಬಿಕೆಯ ಅಂಶವನ್ನು ದೇವರ ಮುಂದೆ ತೋರಿಸೋಣ. ಹೇಳೋಣ ನಾವು, ಕರ್ತನೇ, ನೀನು ನನಗೋಸ್ಕರ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯವುಳ್ಳ ಆತನು ಎಂದು ಪ್ರಾರ್ಥಿಸುವ. ನಾವು ಆತನ ವಾಕ್ಯವನ್ನು ಎತ್ತಿ ಹಿಡಿದು ಪ್ರಾರ್ಥಿಸುವ. ಕರ್ತನೇ, ನನಗೋಸ್ಕರ ನೀನು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಎಂದು ನಾನು ನಂಬುತ್ತೇನೆ ಅಂತ ಅರಿಕೆ ಮಾಡುವ. ನೋಡಿ, ಅರಿಕೆ ಮಾಡಬೇಕು ಎನ್ನುವ ವಿಷಯ ಬಗ್ಗೆ ನಾವು ತುಂಬಾ ಕಲ್ತಿದ್ದೇವಲ್ವಾ? 2 ತಿಂಗಳುಗಳ ಹಿಂದೆ ನಾನು ಈ ವಿಷಯದ ಬಗ್ಗೆ ಜಾಸ್ತಿಯಾಗಿ ಕಲಿಸಿದ್ದೇನೆ. ಆದಷ್ಟು ಆತನ ವಾಕ್ಯಗಳನ್ನು ಅರಿಕೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಅರಿಕೆ ಮಾಡುವುದರ ಮೂಲಕವೇ ನಮಗೆ ಇವತ್ತು ರಕ್ಷಣೆ ಸಿಕ್ಕಿದೆ ಅನ್ನೋದು ಮರಿಬಾರ್ದು. ರೋಮ 10ನೇ ಅಧ್ಯಾಯ 9-10 ನಾವು ನೋಡ್ಬೋದು, ಅರಿಕೆ ಮಾಡುವುದರ ಮೂಲಕ ನಮಗೆ ರಕ್ಷಣೆ ಉಂಟಾಯಿತು. ಹೃದಯದಲ್ಲಿ ಕೇವಲ ನಂಬುವುದರ ಮೂಲಕ ಅಲ್ಲ, ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡುವುದರ ಮೂಲಕ. ಏನನ್ನು ಅರಿಕೆ ಮಾಡುವುದರ ಮೂಲಕ? ಆತನ ವಾಕ್ಯವನ್ನಲ್ವಾ? ಯಾವುದದು ವಾಕ್ಯ? ಯೇಸು ಕ್ರಿಸ್ತ ನನಗೋಸ್ಕರ ಶಿಲುಬೆ ಮೇಲೆ ಸತ್ತನು, ಹೂಣಲ್ಪಟ್ಟನು, 3ನೇ ದಿನ ಎದ್ದು ಬಂದನು ಎಂದು ನಾನು ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡುವುದರ ಮೂಲಕ ನನಗೆ ರಕ್ಷಣೆ ಸಿಕ್ತು. ಹಾಗಾದ್ರೆ ನಮ್ಮ ಜೀವಿತದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಮಗೆಗೋಸ್ಕರ ವಾಗ್ದಾನದ ವಾಕ್ಯಗಳನ್ನು ಇಟ್ಟಿದ್ದಾರೆ. ಹಾಗಾದ್ರೆ ಆತ್ಮಿಕವಾಗಿ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ, ಅಂದರೆ ರಕ್ಷಣೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮಾತ್ರ ಅರಿಕೆ ಅಲ್ಲ, ನಮ್ಮ ಜೀವಿತದ ಪ್ರತಿ ಹಂತದಲ್ಲೂ ನಾವು ಕರ್ತನು ಇಟ್ಟಿರುವಂತ ವಾಗ್ದಾನಗಳನ್ನು ಅರಿಕೆ ಮಾಡುವಾಗ ಆ ಹಂತದಲ್ಲಿ ದೇವರು ತನ್ನ ವಾಕ್ಯಕ್ಕೆ ಅನುಗುಣವಾಗಿ ಅದ್ಭುತಗಳನ್ನು ನಡೆಸುವನಾಗಿದ್ದಾನೆ. ಆಮೇಲೆ ಅದಕ್ಕೋಸ್ಕರ ಹೇಳಿದರೆ, ನಂಬಿದರೆ ನೀವು ದೇವರ ಮಹಿಮೆಯನ್ನು ಕಾಣುವಿರಿ. ಮಾರ್ತಾ ಮರಿಯಳಿಗೆ ನಂಬಿಕೆ, ತಿಳುವಳಿಕೆ ಇತ್ತು ವಾಕ್ಯದ ಬಗ್ಗೆ, ಪುನರುತ್ಥಾನ ಇದೆ ಎಂದು ಕೊನೆ ಕಾಲದಲ್ಲಿ. ಆದ್ರೆ ಯೇಸು ಸ್ವಾಮಿ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ಈಗ ನೀನು ನಂಬ್ತೀಯಾ? ದೇವರ ಮಹಿಮೆಯನ್ನು ನೋಡ್ತೀಯ ನೀನು? ಈಗ ನೀನು ನಂಬ್ತೀಯ? ನಾನು ನಿನ್ನ ಸತ್ತಂತ ತಮ್ಮನನ್ನು ಎಬ್ಬಿಸ್ತೀನಿ ಎಂದು ನೀನು ನಂಬುತ್ತೀಯಾ? ಆದ್ರೆ ಅವಳಿಗೆ ಅರ್ಥ ಆಗಿಲ್ಲ. ಆದ್ರೆ ಯೇಸು ಸ್ವಾಮಿ ಅವಳ ನಂಬಿಕೆ ಹೆಚ್ಚಿಸುವುದಕ್ಕೋಸ್ಕರ ತನ್ನ ತಮ್ಮನನ್ನು ಎಬ್ಬಿಸ್ತಾರೆ ಅಲ್ಲಿ. ಇವತ್ತು ಆ ವಾಕ್ಯ ನಮಗೋಸ್ಕರ ಆಗಿದೆ. ಇವತ್ತು ನಂಬಿಕೆಯನ್ನು ತೋರಿಸ್ಬೇಕು. ಏನದು? ನಮಗೋಸ್ಕರ ಕರ್ತನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರ ವಾಕ್ಯ ಹೇಳ್ತದೆ, ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ವಿತ್ ಗಾಡ್. ಕರ್ತನಿಂದ ಎಲ್ಲವೂ ಸಾಧ್ಯ. ಅದನ್ನು ನಾವು ನಂಬಬೇಕು. ಆಮೇಲೆ ಚಿಂತೆ ಮಾಡಬೇಕಾಗಿಲ್ಲ. ಕರ್ತನು ನಮಗೋಸ್ಕರ ಎಲ್ಲವನ್ನು ಆಲ್ರೆಡಿ ಕ್ರಿಸ್ತ ಯೇಸುವಿನಲ್ಲಿ ವಾಗ್ದಾನಗಳನ್ನು ಇಟ್ಟಿಯಾಗಿದೆ. ಇನ್ನೊಂದು ವಾಕ್ಯವನ್ನು ನೆನಪಿಸ್ತೀನಿ. ಯೇಸು ಕ್ರಿಸ್ತನನ್ನು 2000 ವರ್ಷದ ಹಿಂದೆಯೇ ಕಾಲ್ವಾರಿ ಶಿಲುಬೆ ಮೇಲೆ
ಬಲಿಯನ್ನು ಅರ್ಪಿಸಿದಂದು ನಾವು ನಂಬ್ತೇವೆ. ಕರೆಕ್ಟಾ? ಸತ್ಯವಾಗಿ ಹೇಳ್ಬೇಕಂದ್ರೆ 2000 ವರ್ಷಗಳ ಹಿಂದೆ ಅಲ್ಲ, ಆತ್ಮಿಕ ಲೋಕದಲ್ಲಿ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ಜಗತ್ತುತ್ಪತ್ತಿಗೆ ಮೊದಲೇ, ಈ ಜಗತ್ತು ಸೃಷ್ಟಿ ಆಗೋಕ್ಕಿಂತ ಮೊದಲೇ ಆತನನ್ನು ಬಲಿ ಅರ್ಪಿಸಿದ್ದಾರೆ. ಪ್ರಕಟಣೆ ಪುಸ್ತಕ 13ರಲ್ಲಿ ನಾವು ನೋಡಬಹುದು. ಹೌದಲ್ವಾ? ಜಗತ್ತನ್ನು ಸೃಷ್ಟಿಸುವ ಮೊದಲೇ ದೇವರಿಗೆ ಗೊತ್ತಿತ್ತು ಈ ಲೋಕವು ಪಾಪದಲ್ಲಿ ಬೀಳ್ತದೆ, ಅದಕ್ಕೋಸ್ಕರ ನಂಬುವರಿಗೋಸ್ಕರ ತನ್ನ ಮಗನನ್ನು ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆಯೇ ಆತನನ್ನು ಬಲಿಯನ್ನು ಅರ್ಪಿಸಿದ್ದಾರೆ. ಈ ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಆಮೆನ್. ಹಾಗಾಗಿ ಇವತ್ತಿನ ಚಿಂತೆಯನ್ನು ದೇವರಿಗೆ ಒಪ್ಪಿಸಿಕೊಡೋಣ. ನಮಗೋಸ್ಕರ ಚಿಂತೆ ಮಾಡ್ಲಿಕ್ಕೋಸ್ಕರ ದೇವರು ತಯಾರಿದ್ದಾರೆ. ನಮ್ಮ ಭಾರ, ನಮ್ಮ ಚಿಂತೆಯನ್ನು ಕರ್ತನ ಕೈಯಲ್ಲಿ ಒಪ್ಪಿಸಿಕೊಳ್ಳೋಣ. ಒಂದು ಸಮೃದ್ಧಿಯ ಜೀವಿತದ ಆಕಾಂಕ್ಷೆ, ನಿರೀಕ್ಷೆ ಉಳ್ಳವರಾಗಿರೋಣ. ಪ್ರೈಸ್ ದಿ ಲಾರ್ಡ್. ಏನು ಸಮೃದ್ಧಿಯ ಜೀವಿತ? ಸಮಾಧಾನ ಒಂದು ಸಮೃದ್ಧಿ, ಮನಸ್ಸಿಗೆ ಸಮಾಧಾನ ಒಂದು ಸಮೃದ್ಧಿ. ಕೆಲವರಿಗೆ ಹಣ ಇಲ್ಲ ಜಾಸ್ತಿ, ಆದ್ರೆ ಮನೆಯಲ್ಲಿ ಎಷ್ಟು ಸಮಾಧಾನ ಇದೆ ಗೊತ್ತುಂಟ, ಸಂತೋಷವಾಗಿ ಬಾಳ್ತಾರೆ. ನಾನು ಕೆಲವ್ರನ್ನ ನೋಡ್ತೀನಿ ಇಲ್ಲಿ ನಮ್ಮ ಊರಲ್ಲಿ ಇರೋರ್ನ, ಜಾಸ್ತಿ ಏನು ಶ್ರೀಮಂತರಿಲ್ಲ, ಚಿಕ್ಕ ಪುಟ್ಟ ಮನೆ, ಸಾಧಾರಣ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿ ಕುಟುಂಬದ ಜೊತೆ ಹಾಯಾಗಿ ಸಂತೋಷವಾಗಿ ನಗ್ನಗ್ತಾ, ಯಾವಾಗ ನೋಡಿದ್ರು ನಗ್ನಗ್ತಾ ಸಂತೋಷವಾಗಿ ಮಾತಾಡುವಂತ ಅನೇಕ ಕುಟುಂಬಗಳನ್ನ ನಾನು ನೋಡಿದ್ದೀನಿ. ಅದು ಸಮೃದ್ಧಿ. ಅರ್ಥ ಆಗ್ತಿದೆಯಾ? ಸಮೃದ್ಧಿ ಅಂದ್ರೆ ಕೇವಲ ಹಣ ಅಲ್ಲ, ದೇವರ ಶಾಂತಿ ಸಮಾಧಾನವು ಸಹ ಸಮೃದ್ಧಿ ಆಗಿದೆ. ಅದು ಲೋಕ ಕೊಡ್ಲಿಕ್ಕೆ ಆಗುದಿಲ್ಲ, ಅದು ಕರ್ತನು ಮಾತ್ರ ಕೊಡ್ಬೇಕು ಆ ಶಾಂತಿ. ಅದಕ್ಕೆ ಯೇಸು ಹೇಳಿದ್ದು, ನಾನು ನನ್ನ ಶಾಂತಿಯನ್ನು ನಿಮಗೆ ಕೊಡುವೆನು, ಲೋಕವು ಕೊಡುವ ರೀತಿಯಲ್ಲಿ ಅಲ್ಲ. ಅದು ಸಮೃದ್ಧಿಯ ಶಾಂತಿ. ಆಮೇಲೆ ನೋಡಿ, ರೋಗ ಬಂದಾಗ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಕೆಲವು ದಿನದಲ್ಲಿ ವಾಸಿ ಆಗ್ತದೆ. ಆದ್ರೆ ಕೆಲವೊಂದು ರೋಗ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ವಾಸಿ ಆಗಲ್ಲ, ಆದ್ರೆ ಪ್ರಾರ್ಥನೆಯಿಂದ ಅದು ವಾಸಿ ಆಗ್ತದೆ. ಅದು ಸಮೃದ್ಧಿ. ಅರ್ಥ ಆಗ್ತಿದೆ? ಅದು ಸಮೃದ್ಧಿ. ದೇವರ ಶಕ್ತಿಯಿಂದ ನಮ್ಮ ರೋಗ ಗುಣವಾಗುವುದಾದ್ರೆ ಅದು ಸಮೃದ್ಧಿ. ಹಲ್ಲೆಲೂಯಾ. ಚಿಕ್ಕ ಒಂದು ಸಾಕ್ಷಿ ಹೇಳ್ತೀನಿ. ನನ್ನ ಕೈಯಲ್ಲಿ ಈ ರಿಸ್ಟ್ ಇದೆಯಲ್ಲ, ಕೈ ಗಂಟು, ಬೆರಳಿನಿಂದ ಕೆಳಗಡೆ ಗಂಟು ಇದೆಯಲ್ಲ, ಫೋಲ್ಡ್ ಆಗೋದು, ರಿಸ್ಟ್ ಅಂತಾರೆ ಅದಕ್ಕೆ. ಅಲ್ಲಿ ಒಂದು ದೊಡ್ಡ ಕೂರ ಗಂಟು ಹತ್ಕೊಂಡಿತ್ತು ಒಂದು ತಿಂಗಳ ಹಿಂದೆ. ಸುಮಾರು ಒಂದು 2 ವಾರ ಕಾಲ ನನ್ನ ಕೈಯಲ್ಲಿ ಇದು ಉದ್ಕೊಳ್ತಾ ಬಂತು. ಟೆಸ್ಟ್ ಮಾಡಿಸಿದೆ, ಹೋಗಿ ಎಕ್ಸ್ರೇ ಎಲ್ಲ ಮಾಡಿಸಿದೆ, ಗಂಟಿದೆ, ಅದು ಆಪರೇಟ್ ಮಾಡಿ ತೆಗಿಬೇಕಂದ್ರು. ನನಗೆ ಚಿಂತೆ ಆಯ್ತು, ಇದೇನಪ್ಪ ಅಂತ. ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 2-3 ಸಲ ಪ್ರಾರ್ಥನೆ ಮಾಡಿದೆ. ಆಮೇಲೆ ಒಂದಿನ ನಮ್ಮ ವಸಂತಕ್ಕ ಸಿಸ್ಟರ್ ಸಿಕ್ಕಿದ್ರಲ್ಲಿ ಪ್ರೇಯರಿಗೆ ಅಂತ ಹೋದಾಗ ಅವರಿಗೆ ಹೀಗೆ ತೋರ್ಸ್ಲಿಕ್ಕಂತ ಹೋದೆ ನಾನು. ಅವ್ರಿಗೆ ಕೇಳ್ತಾ ಇದ್ದಾರೆ, ಇವಾಗ ಸಿಸ್ಟರ್ ಇಲ್ಲಿ ನೋಡಿ ನನ್ನ ಕೈಯಲ್ಲಿ ಸಿಸ್ಟ್ ಅಂತ ಯಾವುದೋ ಒಂದು ಗಂಟು ಬಂದಿದೆ ಅಂತ, ಇದು ಏನು ನಿಮ್ಗೆ ಗೊತ್ತಿದೆ ಅಂತ ಹೀಗೆ ತೋರಿಸ್ತೀನಿ. ಕೈಯಲ್ಲಿ ಇಲ್ಲ, ಅದು ಮಾಯವಾಗ್ಬಿಟ್ಟಿದೆ ಕೈಯಿಂದ. ನನಗೆ ಆಶ್ಚರ್ಯ. ಹೀಗೆ ಅನೇಕ ಕ್ಷೇತ್ರದಲ್ಲಿ ನಂಬಿಕೆಯನ್ನು ವ್ಯಕ್ತಪಡಿಸಿ ನಾವು ಪ್ರಾರ್ಥಿಸಿದಾಗ ದೇವರ ಅಪಾರವಾದ ಶಕ್ತಿಯ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುವಾಗ ಅದು ದೇವರಿಗೆ ಮಹಿಮೆ ಆಗ್ತದೆ. ಅದು ಸಮೃದ್ಧಿಯುಳ್ಳ ಜೀವಿತ. ಆಮೆನ್. ನಮಗೆ ಶಕ್ತಿ ಸಿಗ್ತದೆ, ನಾವು ಆಶೀರ್ವಾದವನ್ನು ದುಡಿದು ಪಡ್ಕೊಳ್ಬಹುದು, ಒಳ್ಳೇದೇ, ಅದು ಸಹ ಆಶೀರ್ವಾದನೇ. ಆದರೆ ದೇವರಿಗೆ ಮಹಿಮೆ ಆಗುವುದು ಅನ್ನೋದೊಂದು ಇದೆಯಲ್ಲ. ಸತ್ತಂತ ಲಾಜರಸ್ನ ಎಬ್ಸೋದು ಯಾವ ಮನುಷ್ಯನಿಂದ ಸಾಧ್ಯ ಆಗ್ತಾ ಇರ್ಲಿಲ್ಲ. ಒಂದು ವೇಳೆ ಅನಾರೋಗ್ಯದಿಂದ ಇದ್ದು ಆತನು ಡಾಕ್ಟರ್ ಬಂದು ಗುಣಪಡಿಸಿದ್ರೆ ಓಕೆ, ಆದ್ರೆ ಸತ್ತಂತ ಲಾಜರ್ಸ್ನ ಎಬ್ಬಿಸಿದ್ದು ಅದು ಕೇವಲ ಮಹಿಮೆ ಯಾರಿಗೆ ಸಲ್ತದೆ? ದೇವರಿಗೆ ಮಾತ್ರ. ಇವತ್ತು ನಾವು ಒಂದು ಪ್ರಾರ್ಥನೆ ಮಾಡುವ, ನಮ್ಮ ಚಿಂತೆಯನ್ನು ಆತನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡುವ. ದೇವರೇ, ನಿನ್ನ ಅದ್ಭುತ ಶಕ್ತಿಯಿಂದ, ಕಾಲ್ವಾರಿ ಕ್ರೂಶಿಯ ಮೇಲೆ ಕೊಟ್ಟಂತ ಜಯದ ಶಕ್ತಿಯಿಂದ, 3ನೇ ದಿನ ಎದ್ದು ಬಂದಂತ ಪುನರುತ್ಥಾನದ ಶಕ್ತಿಯಿಂದ ನನ್ನ ಜೀವಿತದ ಆ ಕ್ಷೇತ್ರದಲ್ಲಿ ನೆನಪಿಸೋಣ. ನಮ್ಮ ಜೀವಿತದಲ್ಲಿರುವಂತಹ ಒಂದು ಪರಿಸ್ಥಿತಿಯನ್ನು, ಈ ಪರಿಸ್ಥಿತಿಯಲ್ಲಿ ನಿನ್ನ ಪುನರುತ್ಥಾನದ ಶಕ್ತಿಯಿಂದ ನನಗೆ ಒಂದು ಹೊಸ ಜೀವವನ್ನು ಕೊಡಿಸುವನು. ಆ ಕ್ಷೇತ್ರದಲ್ಲಿ ನಾನು ಬಳಲ್ತಾ ಇದ್ದೇನೆ, ಕಷ್ಟಪಡ್ತಾ ಇದ್ದೇನೆ, ಅಲ್ಲಿ ಒಂದು ಜೀವ ತುಂಬು ಅಂತ ಆತನ ವಾಕ್ಯವನ್ನು ಎತ್ತಿ ಹಿಡಿಯೋಣ. ವಾಕ್ಯ ಏನು? ಕರ್ತನು ತನ್ನ ಪ್ರಭಾವಕ್ಕೆ ತಕ್ಕಂತೆ, ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನು ನಮ್ಮ ಆ ಕೊರತೆಯನ್ನು, ಆ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ನೀಗಿಸುವನು. ಹೌದಾ? ಫಿಲಿಪ್ಪಿ 4:19. ಆ ಪರಿಸ್ಥಿತಿಯಿಂದ ನಮ್ಮನ್ನು ಸಂಪೂರ್ಣವಾಗಿ ನೀಗಿಸುವನು.
ಯೇಸು ಕ್ರಿಸ್ತನ ಮೂಲಕ ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನು ಆ ನಮ್ಮ ಪರಿಸ್ಥಿತಿಯಿಂದ ನಮ್ಮನ್ನು ನೀಗಿಸುವನಾಗಿದ್ದಾನೆ. Amen. ಪ್ರೈಸ್ ಲಾರ್ಡ್. ನೋಡಿ, ಎಲ್ಲರ ಜೀವಿತದಲ್ಲಿ Praise the ಒಂದು Lord. ಶಿಲುಬೆ ಇದೆ. ಆ ಶಿಲುಬೆ ತೆಗಿಲಿಕ್ಕೆ ಅದು ಕರ್ತನಿಂದಲೇ ಸಾಧ್ಯ. ಯಾಕೆ? ಆತನು ನಮಗೆ ಆಶೀರ್ವಾದ ಸಿಗ್ಬೇಕೆಂದು ಆತನು ಶಾಪಗ್ರಸ್ತನಾಗಿ ಶಿಲುಬೆ ಮೇಲೆ ಏರಿದ್ದು. ಯಾಕೆ? ನಮಗೆ ಬಿಡುಗಡೆ ಕೊಡ್ಲಿಕ್ಕೆ. ಬಿಡುಗಡೆಯ ಜೀವಿತ. ವಾಕ್ಯ ಹೇಳ್ತದೆ, ಕ್ರಿಸ್ತನು ಯಾರನ್ನು ಬಿಡುಗಡೆ ಮಾಡುವನು, ಆತನು ನಿಜವಾದ ಬಿಡುಗಡೆಯನ್ನು ಹೊಂದಿದ್ದಾನೆ. ಯೋಹಾನ 8:34. ಕ್ರಿಸ್ತನು ಕೊಡುವ ಬಿಡುಗಡೆಯ ಜೀವಿತದಲ್ಲಿ ನಾವು ಜೀವಿಸ್ಬೇಕು. ಅದಕ್ಕೆ ಇನ್ನೊಂದು ವಾಕ್ಯ ಹೇಳ್ತದೆ, ರೋಮ 8:30-31-32 ಬರೆದಿದೆ, ಕ್ರಿಸ್ತನಲ್ಲಿ ಒಂದು ಜಯವುಳ್ಳ ಜೀವಿತ ಅಂತ ಬರೆದಿದೆ. ಹೌದಾ? ಆ ಜೀವಿತವನ್ನು ನಾವು ಅನುಭವಿಸಿ ದೇವರಿಗೆ ಮಹಿಮೆ ಪಡಿಸಿ ಹೋಗ್ಬೇಕು. ಇವೆಲ್ಲ ಎಲ್ಲಿಂದ ನಮಗೆ ಅರ್ಥ ಆಗ್ತದೆ? ಎಲ್ಲಿಂದ ಈ ನಮಗೆ ಬಿಡುಗಡೆ ಸಿಗ್ತದೆ? ವಾಕ್ಯದಿಂದ. ಅನೇಕರು ಈ ಬಿಡುಗಡೆಯನ್ನು ಹೊಂದದೇ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಕ್ರಿಸ್ತ ಜೀವಿತ ಜೀವಿಸಿದ್ದಾರೆ, ಆದರೆ ಬಿಡುಗಡೆ ಇಲ್ಲದೆ ಜೀವಿತವನ್ನು ಜೀವಿಸಿ ಹೋಗುವುದು ಅದೆಷ್ಟೋ ಒಂದು ನಷ್ಟವಾದಂತ ಸಂಗತಿ ಅಲ್ವಾ? ಅದ್ರ ವಾಕ್ಯ ಏನ್ ಹೇಳ್ತದೆ? ನಾವೊಂದು ಜಯಕರವುಳ್ಳ ಜೀವಿತವನ್ನು ಜೀವಿಸ್ಬೇಕು. ಹೌದಲ್ವಾ? ಯೇಸು ಕ್ರಿಸ್ತನು ಬಿಡಿಸಿದರೆ ಅದು ನಿಜವಾದ ಬಿಡುಗಡೆ. ಎಲ್ಲ ಏರಿಯಾದಲ್ಲೂ 106 ಏರಿಯಾಗಳುಂಟು. ಒಬ್ಬೊಬ್ಬರಿಗೆ ಒಂದೊಂದು ಏರಿಯಾ. ನನ್ನ ಶಿಲುಬೆ ಬೇರೆ, ನಿಮ್ಮ ಶಿಲುಬೆ ಬೇರೆ. ಆದ್ರೆ ಶಿಲುಬೆ ಉಂಟು. ಅದು ಶಿಲುಬೆಯನ್ನು ನಿರಂತರವಾಗಿ ಹೊರಬೇಕೆನ್ನುವುದು ದೇವರ ಚಿತ್ತವಲ್ಲ. ಅರ್ಥ ಮಾಡಿಕೊಳ್ಳಿ. ಯೇಸು ಕ್ರಿಸ್ತನು ಒಂದು ಕಾಲಕ್ಕೆ ಮಾತ್ರ ಶಿಲುಬೆಯನ್ನು ತನ್ನ ಮೇಲೆ ಹೊತ್ಕೊಂಡು ನಡೆದದ್ದು. ಒಂದು ಸಮಯಕ್ಕೆ ಮಾತ್ರ ಆತನು ಪ್ರಾರ್ಥನೆ ಮಾಡಿದ್ದು ಗೆಸ್ತಮನೆಯಲ್ಲಿ. ಆದರೆ ನಿರಂತರವಾಗಿ ಆತನು ಮಹಿಮೆಯಲ್ಲಿ ನಡೆದದ್ದಾಗಿದೆ. ಪುನಃ ಹೇಳ್ತೀನಿ, ಯೇಸು ಕ್ರಿಸ್ತನು ಮಹಿಮೆಯಲ್ಲಿ ಜೀವಿಸಿದ್ದು ಅದು ಜಾಸ್ತಿ ಕಾಲ ಆಗಿದೆ. ಆದರೆ ಶಿಲುಬೆಯನ್ನು ಹೊತ್ತುಕೊಂಡು ನಡೆದಿದ್ದು ಸ್ವಲ್ಪ ಕಾಲ. ನಮಗೆ ಬೈಬಲ್ ಪ್ರಕಾರ ಗೊತ್ತಾಗ್ತದೆ, 3 ವರ್ಷಗಳ ಕಾಲ, 3 ವರ್ಷಗಳಕ್ಕಿಂತ ಹೆಚ್ಚಿನ ಕಾಲ ಯೇಸು ಕ್ರಿಸ್ತನ ವೈಭವದಲ್ಲಿ ನಡೆದನು. ಹೌದಲ್ವ ಹೇಳಿ? ಸತ್ತವರನ್ನ ಎಬ್ಬಿಸಿದನು, ಕುರುಡರಿಗೆ ಕಣ್ಣು ಕೊಟ್ಟರು, ಹೌದಾ? ಕುಷ್ಠರಿಗೆ ಗುಣಪಡಿಸಿದ್ರು, ಅನೇಕ ರೋಗಗಳನ್ನು ಸಾವಿರ ಗಟ್ಟಲೆ, ಹಸಿದವರಿಗೆ ಊಟ ಕೊಟ್ರು, ಬಡವರಿಗೆ ಸುವಾರ್ತೆಯನ್ನು ಕೊಟ್ರು, ಜನರಿಗೆ ಬಿಡುಗಡೆಯನ್ನು ಕೊಟ್ರು, ದೆವ್ವಗಳಿಂದ ಬಿಡುಗಡೆಯನ್ನು ಕೊಟ್ರು, ಜನರಿಗೆ ಶಾಂತಿ ಸಮಾಧಾನವನ್ನು ಕೊಟ್ರು, ನೆಮ್ಮದಿ ಕೊಟ್ರು. ಅದೆಷ್ಟು ಕಾಲ? 3 ವರ್ಷಗಳಿಗಿಂತ ಹೆಚ್ಚಿನ ಕಾಲ. ಆದ್ರೆ ಶಿಲುಬೆಗೆ ಏರಿದ ಕಾಲ ಎಷ್ಟು? ಆ ದಿನ ಸಂಜೆಯಿಂದ 3 ರಾತ್ರಿ 3 ಹಗಲು ಆತನು ಶಿಲುಬೆ ಎತ್ತಿ ಮರಣ ಹೊಂದು ಪಾತಾಳಕ್ಕಿಳಿದು 3 ರಾತ್ರಿ 3 ಹಗಲು ಮಾತ್ರ. ಶಿಲುಬೆಯ ಸಮಯ ಕಡಿಮೆ, ವೈಭವದ ಸಮಯ ಜಾಸ್ತಿ. ಅದೇ ರೀತಿ ನಮ್ಮ ಈ ಲೋಕದ ಬದುಕು ಸ್ವಲ್ಪವೇ, ಆದರೆ ನಿತ್ಯ ಜೀವಿತ ಜಾಸ್ತಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಲೋಕದಲ್ಲಿ ನಮಗೆ ಶಿಲುಬೆ ಇದೆಯಾ, ಅದು ಜಾಸ್ತಿ ಹೊತ್ತು ನಾವು ಅದನ್ನು ಹೊರಬಾರದು. ದೇವರ ಚಿತ್ತನ ತನ್ನ ಮಕ್ಕಳ ಮೇಲೆ ಹೆಚ್ಚು ಹೊತ್ತು ಶಿಲುಬೆ ಇಡಿಸುವುದು ಖಂಡಿತವಾಗಿಲ್ಲ. ಆ ಶಿಲುಬೆಯಿಂದ ಒಂದು ಪಾಠ ಕಲಿತು ಬೇಗ ಆತನ ವೈಭವಕ್ಕೆ ಬರಬೇಕು ಅನ್ನುವುದು ದೇವರ ಚಿತ್ತವಾಗಿದೆ. ಅರ್ಥ ಆಗ್ತಾ ಇದೆಯಾ? ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ಅನ್ನೋದು. ಶಿಲುಬೆಯ ಅವಧಿ ಕಡಿಮೆ, ಜೀವಿತದ ಅವಧಿ ಜಾಸ್ತಿ. ಇದು ಯೇಸುವೆ ನಮಗೆ ಉದಾಹರಣೆ ಅಲ್ವಾ? ಯೇಸು ಹೇಳ್ತಾರೆ, ನನ್ನನ್ನು ಅಭಿಷೇಕ ಮಾಡಿದ್ದು ಬಂಧಿತರಿಗೆ ಬಿಡುಗಡೆಯನ್ನು ಕೊಡ್ಲಿಕ್ಕೋಸ್ಕರ, ಬಂಧನದಲ್ಲಿ ಇರಬಾರ್ದು. ಒಂದು ವೇಳೆ ಇದೆಯಾ, ಅದರಿಂದ ಹೊರಗೆ ಬರ್ಲಿಕ್ಕೆ ನಾವು ವಾಕ್ಯಗಳನ್ನು ತಿಳ್ಕೊಳ್ಬೇಕು. ವಾಕ್ಯ ನಮ್ಮನ್ನು ಬಿಡಿಸ್ತದೆ, ಸತ್ಯವು ನಿಮ್ಮನ್ನು ಬಿಡುಗಡೆಗೊಳಿಸುವುದು. ಅದಕ್ಕೆ ಸ್ವಾಮಿ ಹೇಳಿದ್ರು, ನಿಮಗೆ ಈ ಲೋಕದ ಅವಶ್ಯಕತೆಗಳು ನೀಗಬೇಕಾದ್ರೆ ನೀವು ನೀತಿಯನ್ನು, ಆತನ ರಾಜ್ಯವನ್ನು ಹುಡುಕ್ಬೇಕು ಅಂತ. ಅದು ಎಲ್ಲಿದೆ? ಆತನ ವಾಕ್ಯದಲ್ಲಿದೆ. ಆವಾಗ ಎಲ್ಲದರಲ್ಲಿ ಸ್ವಾತಂತ್ರ್ಯ. ನಾವು ಸ್ವತಂತ್ರವಾಗಿರ್ಬೋದು, ಅನೇಕರನ್ನು ಸ್ವಾತಂತ್ರ್ಯಕ್ಕೆ ನಡೆಸಬಹುದು. ಅದೇ ಯೇಸು ಕ್ರಿಸ್ತನ ಸಾಮ್ರಾಜ್ಯ. ಪ್ರೈಸ್ ದಿ ಲಾರ್ಡ್. ಒಂದು ಟಾರ್ಗೆಟ್ ಅನ್ನು ಇಟ್ಕೊಳ್ಳೋಣ ಈ ವರ್ಷದಲ್ಲಿ. ನಮಗೆ ಕ್ಯಾಲೆಂಡರ್ ಎಲ್ಲ ಇಂಪಾರ್ಟೆಂಟು, ಈ ನ್ಯೂ ಇಯರ್ ಎಲ್ಲ ಇಂಪಾರ್ಟೆಂಟು. ನಮಗೆ ಒಂದು ಕಾಲಾವಧಿ, ದೇವರೇ ಈ ವರ್ಷದಲ್ಲಿ ನನ್ನ ಜೀವಿತದಲ್ಲಿ ಒಂದು ಜಯವುಳ್ಳ ಜೀವಿತ,
ಆತ್ಮಿಕ ಕ್ಷೇತ್ರದಲ್ಲಿ ನಾನು ಬೆಳಿಬೇಕು, ದೊಡ್ಡ ಮರವಾಗಿ ಬೆಳಿಬೇಕು, ಯಾರು ಅಲುಗಾಡಿಸಬಾರ್ದು. ಅದೇ ರೀತಿಯಾಗಿ ಭೌತಿಕ ಕ್ಷೇತ್ರದಲ್ಲಿ ಸಹ ನಾನು ದೊಡ್ಡ ಮರವಾಗಿ ಬೆಳಿಬೇಕು. ಎರಡರಲ್ಲಿ ಸಮತೋಲನ ಇಲ್ಲದಿದ್ರೆ ಅದು ಯೇಸು ಕ್ರಿಸ್ತನ ಜೀವಿತ ಅಲ್ಲ. ಯಾಕೆ ವಾಕ್ಯ ಏನ್ ಹೇಳ್ತದೆ? ಯೇಸು ಬಂದಿದ್ದು ಜೀವನ ಕೊಡ್ಲಿಕ್ಕೂ ಮತ್ತು ಸಮೃದ್ಧಿಯಾದ ಜೀವನ ಕೊಡ್ಲಿಕ್ಕೂ, ಎರಡು ಕ್ಷೇತ್ರಕ್ಕೂ ಸಮತೋಲನ ಕೊಟ್ಟಿದ್ದಾರೆ, ಜೀವಕ್ಕೂ ಮತ್ತು ಭಕ್ತಿಗೂ. ಯೋಹನ್ನನ್ ಹೇಳ್ತಾನೆ, ಆತ್ಮಿಕವಾಗಿ ನೀನು ಅಭಿವೃದ್ಧಿ ಹೊಂದಿರುವ ಪ್ರಕಾರ ನೀನು ಎಲ್ಲ ವಿಷಯದಲ್ಲೂ, ಅಂದ್ರೆ ಭೌತಿಕವಾಗಿಯೂ ಸಹ ನೀನು ಸುಕ್ಷೇಮವಾಗಿರ್ಬೇಕು, ಆರೋಗ್ಯ ಸುಕ್ಷೇಮವಾಗಿರ್ಬೇಕು, ಆರ್ಥಿಕ ಸುಕ್ಷೇಮವಾಗಿರ್ಬೇಕು, ಮನಸ್ಸಿಗೆ ನೆಮ್ಮದಿ ಇರಬೇಕು, ಕುಟುಂಬದಲ್ಲಿ ಐಕ್ಯತೆ ಸಮಾಧಾನ ಇರಬೇಕು. ಒಂದು ಸಾಕ್ಷಿಯುಳ್ಳ ಜೀವಿತ ಅದು. ಪ್ರೈಸ್ ದಿ ಲಾರ್ಡ್. ಆಮೆನ್. ನಮ್ಮ ನಂಬಿಕೆ ಎಷ್ಟಿದೆಯೋ ಆ ನಂಬಿಕೆಯ ಮೇಲೆ ದೇವರು ಕಾರ್ಯ ಮಾಡ್ತಾರೆ. ಇವತ್ತೊಂದು ನಂಬಿಕೆ ಹೆಜ್ಜೆಯನ್ನು ಹೆಚ್ಚಿಸೋಣ. ನಂಬಿಕೆ ಇಲ್ದಿದ್ರೆ ಏನೂ ನಡೆಯಲ್ಲ. ಇದ್ರ ಬಗ್ಗೆ ನಾವು ಚೆನ್ನಾಗಿ ಕಲ್ತಿದ್ದೇವೆ. 1 ತಿಂಗಳು 4 ವಾರ ಕಲಿಸಿದ್ದೇನೆ. ಆ ವಾಕ್ಯಗಳನ್ನೆಲ್ಲ ತಿರುಗಿಸಿ ಪುನಃ ಓದಿ ಅದನ್ನ ಧ್ಯಾನಿಸಿ. ಒಬ್ಬೊಬ್ಬರ ನಂಬಿಕೆ ಒಂದೊಂದು ಲೆವೆಲ್ ಅಲ್ಲಿದೆ. ಇವತ್ತು ಕೇಳಿದ ಈ ವಾರ್ತೆಯನ್ನೆಲ್ಲ ಹೃದಯದಲ್ಲಿ ಇಟ್ಕೊಂಡು, ಕರ್ತನೆ ಎಲ್ಲವೂ ಸಾಧ್ಯ ಎಂದು ನಾನು ನಂಬ್ತೇನಪ್ಪ. ಇವತ್ತಿಂದ ನನ್ನ ಜೀವಿತದ ಒಂದು ಹೊಸ ಹೆಜ್ಜೆಗೆ, ಒಂದು ಹೊಸ ಪುಟವನ್ನು ಬರೀಲಿಕ್ಕೆ ನಾನು ಇಷ್ಟಪಡ್ತೀನಿ ಕರ್ತನೆ. ದೇವರು ತಯಾರಿದ್ದಾರೆ ಬರೀಲಿಕ್ಕೆ. ಅದಕ್ಕೆ ನಾವು ಒಪ್ಪಿಸಿಕೊಡ್ಬೇಕು. ಈ ವರ್ಷದಲ್ಲಿ ದೊಡ್ಡ ಸಾಧನೆಗಳಾಗ್ಬೇಕು ನನ್ನ ಜೀವಿತದಲ್ಲಿ. ಯಾರಿಗೋಸ್ಕರ? ಎಲ್ಲವನ್ನು ನಾವು ಬಿಟ್ಟು ಹೋಗ್ತೀವಿ ಈ ಭೂಮಿಯಲ್ಲಿ. ಆದರೆ ದೇವರನ್ನು ಮಹಿಮೆ ಪಡಿಸ್ಲಿಕ್ಕೆ ಇರುವಂತ ಒಳ್ಳೆ ಅವಕಾಶ ಈ ಭೂಮಿಯಲ್ಲಿ ಬಾಳುವಂತ ಒಂದು ಜೀವಿತ. ನೋಡಿ, ಪರಲೋಕಕ್ಕೆ ಹೋದ್ಮೇಲೆ ನಾವು ಭೂಮಿಯಲ್ಲಿ ಏನೇ ಮಾಡದೆ ಹೋದ್ಬಿಟ್ರೆ ವ್ಯರ್ಥ ಅಲ್ಲಿ. ಅದಕ್ಕೊಂದು ವಾಕ್ಯ ಇದೆ, ನೀವು ಭೂಮಿಯಲ್ಲಿ ಮಾತ್ರ ಜೀವಿಸಿ, ಕೇವಲ ಒಂದು ಜೀವನ ಜೀವಿಸಿ ಅಲ್ಲಿ ಖಾಲಿ ಕೈಯಲ್ಲಿ ಹೋದ್ರೆ ಅಲ್ಲಿ ಮಹಿಮೆ ಇರಲ್ಲ, ಕಿರೀಟಗಳಿರಲ್ಲ. ಇಲ್ಲಿ ಏನಾದ್ರೂ ಕರ್ತನಿಗೋಸ್ಕರ ನಾವು ಮಾಡಬೇಕು. ಅದು ಮಾಡ್ಬೇಕಂದ್ರೆ ಮೊದಲು ನಾವು ಬಿಡುಗಡೆ ಹೊಂದಬೇಕು, ಆಮೇಲೆ ಅನೇಕರನ್ನು ಬಿಡುಗಡೆ ಮಾಡಬೇಕು. ಆಮೇಲೆ ಹಾಗಾದ್ರೆ 2 ಕ್ಷೇತ್ರದಲ್ಲಿ ನಾವು ಬ್ಯಾಲೆನ್ಸ್ ಮಾಡಬೇಕು. ನಮ್ಮ ಒಂದು ಬಲ ಕೈಗೆ ತುಂಬಾ ಜಾಸ್ತಿ ಶಕ್ತಿ ಇದೆ, ಎಡ ಕೈಗೆ ಕಡಿಮೆ ಇದೆ ಅಂದ್ರೆ ಆಗತ್ತಾ? 2 ಕೈಗೂ ಸೇಮ್ ಶಕ್ತಿ ಇರ್ಬೇಕು. ನಮ್ಮ ಬಲ ಕಾಲಿಗೆ ಜಾಸ್ತಿ ಶಕ್ತಿ ಇದೆ, ಎಡ ಕಾಲಿಗೆ ಕಡಿಮೆ ಶಕ್ತಿ ಇದೆ ಅಂದ್ರೆ ನಾವು ನಡಿಲಿಕ್ಕೆ ಆಗ್ತದ? ಇಲ್ಲ. 2 ಕಾಲಿಗೂ ಸೇಮ್ ಶಕ್ತಿ ಇರ್ಬೇಕು. 2 ಕಣ್ಣುಗಳಿದ್ದಾವೆ, ಒಂದು ಕಣ್ಣು ಜಾಸ್ತಿ ಕ್ಲಿಯರ್ ಆಗಿ ಕಾಣುತ್ತೆ, ಒಂದು ಕಡಿಮೆ ಕಾಣ್ತದೆ ಅಂದ್ರೆ ಅದು ಕರೆಕ್ಟ್ ಆಗಿ ನೋಡ್ಲಿಕ್ಕೆ ಆಗತ್ತಾ? ಇಲ್ಲ. 2 ಕಣ್ಣುಗಳಿಗೆ ಸೇಮ್ ದೃಷ್ಟಿ ಇದ್ರೆ ಮಾತ್ರ ನಾವು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಆತ್ಮಿಕವಾಗಿಯೂ ಭೌತಿಕವಾಗಿಯೂ ಈ ಜೀವಿತಕ್ಕೂ ಮತ್ತು ಭಕ್ತಿಯ ಜೀವಿತಕ್ಕೂ 2ರಲ್ಲೂ ಸಮತೋಲನವನ್ನು ಕಂಡುಕೊಳ್ತಾ ನಾವು ಜಯಕರವುಳ್ಳ ಜೀವಿತವನ್ನು ಕ್ರಿಸ್ತನಲ್ಲಿ ನಾವು ಬದುಕುವರಾಗಬೇಕು. ನಾವು ಸಹ ಸುಕ್ಷೇಮವಾಗಿರ್ಬೇಕು, ಕರ್ತನ ಸೇವೆಯಲ್ಲಿಯೂ ಸಹ ನಾವು ಅಭಿವೃದ್ಧಿಯನ್ನು ಕಂಡುಕೊಳ್ಬೇಕು. 2ರಲ್ಲಿಯೂ ನಾವು ಅಭಿವೃದ್ಧಿಯನ್ನು ಕಂಡುಕೊಳ್ತಾ, ಜಯವನ್ನು ಕಂಡುಕೊಳ್ತಾ ನಾವು ಮುಂದೆ ಹೋಗೋರಾಗೋಣ. ಆಮೇಲೆ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಸಮಯ ಆಲ್ರೆಡಿ ಜಾಸ್ತಿ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹೇಳಿಕೆ ತುಂಬಾ ಇದೆ, ಮುಂದಿನ ವಾರ ನಾವು ಕಂಟಿನ್ಯೂ ಮಾಡೋಣ, ದೇವರ ಕೃಪೆ ಇದ್ದರೆ. ಹಾಲೆಲೂಯಾ. ಎಲ್ಲರೂ ಇದ್ದಲ್ಲಿಯೇ ಕಣ್ಣುಗಳನ್ನು ಮುಚ್ಚೋಣ. ಈ ಸಮಯದಲ್ಲಿ ಎಲ್ಲರೂ ತಮ್ಮ ಕಣ್ಣುಗಳನ್ನು ಮುಚ್ಚಿ ಕೆಲವೇ ನಿಮಿಷಗಳನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ನಮ್ಮ ಹೃದಯದ ಸಂಕಟಗಳನ್ನು ದೇವರ ಮುಂದೆ ತೆರೆದಿಡೋಣ. ಈ ಸಮಯದಲ್ಲಿ ದೇವರು ಅನೇಕ ವಾಗ್ದಾನಗಳನ್ನು ಮಾಡಿದ್ದಾರೆ ಎಂಬುದನ್ನು ನಾವು ನೋಡಿದ್ದೇವೆ. ಅವೆಲ್ಲವೂ ಯೇಸು ಕ್ರಿಸ್ತನಲ್ಲಿ ದೃಢವಾಗ್ತವೆ ಎಂದು ವಾಗ್ದಾನ ಮಾಡಿದ್ದಾರೆ. ಅದಕ್ಕೆ ನಾವು ಆಮೇನ್ ಅಂತ ಹೇಳುವ ಪ್ರಾರ್ಥನೆ ಮಾಡಿದಾಗ, ಕ್ರಿಸ್ತನು ನಮಗೋಸ್ಕರ ಬಾಧೆ ಪಟ್ಟು ಕಾಲ್ವಾರಿ ಶಿಲುಬೆ ಮೇಲೆ ನಮ್ಮ ಜೀವಿತದಲ್ಲಿ ಇದ್ದಂತ ಎಲ್ಲ ಶಾಪವನ್ನು, ಬಡತನವನ್ನು, ಕೊರತೆಯನ್ನು, ಅಶಾಂತಿಯನ್ನು, ದುಷ್ಟನ ಎಲ್ಲ ಬಂಧನದ ಶಕ್ತಿಯನ್ನು ಎಲ್ಲವನ್ನು ಮುರಿದು ಅಲ್ಲಿ ಜಯದ ಉತ್ಸವವನ್ನು ಹಾಡಿದ್ದಾರೆ. ಆ ಜಯದ ಉತ್ಸವ ನಮ್ಮ ಬದುಕಿನಲ್ಲಿ ಆಗಬೇಕು. ಎಸ್, ನಿಮ್ಮ ಕೊರತೆಯನ್ನು, ನಿಮ್ಮ ಪರಿಸ್ಥಿತಿಯನ್ನು, ನಿಮ್ಮ ಪ್ರಾರ್ಥನೆಯನ್ನು ಈ ಸಮಯದಲ್ಲಿ ಕರ್ತನ ಮುಂದೆ ಇಡಿರಿ. ಪ್ರಾರ್ಥಿಸಿ. ಎಲ್ಲರೂ ಪ್ರಾರ್ಥನೆ ಮಾಡಿ. ನಿಮಗೆ ಗೊತ್ತುಂಟು ನಿಮ್ಮ ಪರಿಸ್ಥಿತಿ, ನಿಮ್ಮ ಶಿಲುಬೆ. ಅದು ಯಾವ ವಿಷಯ ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತುಂಟು. ಕರ್ತನ ಮುಂದೆ ಇಡೋಣ ಈ ಸಮಯದಲ್ಲಿ. ದೇವರು ಇದನ್ನೆಲ್ಲ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಇವಾಗ ಆತನ ಸನ್ನಿಧಿಯಲ್ಲಿ, ಆತನ ಉಪಸ್ಥಿತಿಯಲ್ಲಿ ಇದ್ದುಕೊಂಡು ಆತನ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಆತನೆಲ್ಲವನ್ನು ಕೇಳಿದ್ದಾನೆ. ನಮ್ಮ ಹೃದಯವನ್ನು ತೆರೆದಿಡೋಣ.
ಒಂದು ನಂಬಿಕೆಯನ್ನು ತೋರಿಸೋಣ ಕರ್ತನೆ, ಹೇಳೋಣ ಕರ್ತನೆ, ಕರ್ತನೆ ನಾನು ನಂಬ್ತೇನೆ, ನಿನ್ನಿಂದ ಎಲ್ಲವೂ ಸಾಧ್ಯ. ನೀನು ನನ್ನನ್ನು ಈ ಪರಿಸ್ಥಿತಿಯಿಂದ ಹೊರಗಡೆ ತರಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಕರ್ತನ ಮುಂದೆ ಹೇಳೋಣ ಈ ಸಮಯದಲ್ಲಿ. ನೋಡಿ, ನಮ್ಮ ನಂಬಿಕೆಯ ಅರಿಕೆ ಮುಖ್ಯ ಈ ಸಮಯದಲ್ಲಿ. ಯೇಸು ಕ್ರಿಸ್ತನು ಎಲ್ಲೆಲ್ಲ ಅದ್ಭುತಗಳನ್ನು ನಡೆಸಿದನೋ, ಯಾರ್ಯಾರ ಜೀವಿತದಲ್ಲಿ ರೋಗ ಸೌಖ್ಯವನ್ನೆಲ್ಲ ಕೊಟ್ಟಿದ್ದನೋ ಅವರೆಲ್ಲರ ಹತ್ರ ಕೇಳಿದ ಪ್ರಶ್ನೆ ಇದಾಗಿದೆ: ನಾನು ನಿನ್ನನ್ನು ಗುಣಪಡಿಸುತ್ತೇನೆ ಎಂದು ನೀನು ನಂಬುತ್ತೀಯಾ ಎಂದು ಕೇಳಿದಾಗ ಹೌದು, ಅವರು ಏನ್ ಹೇಳಿದ್ರು? ಹೌದು ಸ್ವಾಮಿ, ನಾನು ನಂಬುತ್ತೇನೆ ಅಂದಾಗ, ನಿನ್ನ ನಂಬಿಕೆಯಂತೆ ನಿನಗೆ ಆಗಲಿ ಎಂದು ಯೇಸು ಸ್ವಾಮಿ ಹೇಳಿದ್ರು ಅಲ್ವಾ? ಹಾಗಾದ್ರೆ ಈ ಸಮಯದಲ್ಲಿ ಹೇಳೋಣ, ಕರ್ತನೇ ನಾನು ನಿನ್ನನ್ನು ನಂಬುತ್ತೇನೆ, ನನ್ನನ್ನು ಹೊರಗಡೆ ತೆಗೆದುಕೊಂಡು ಬಾ ಸ್ವಾಮಿ, ಈ ಪರಿಸ್ಥಿತಿಯಿಂದ ನನ್ನನ್ನು ಬಿಡಿಸು ಸ್ವಾಮಿ. ಎಲ್ಲರೂ ಪ್ರಾರ್ಥನೆಯಲ್ಲಿ ಇಡೋಣ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧವಾದ ತಂದೆಯಾದ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಇಷ್ಟೊತ್ತು ವಾಕ್ಯಗಳನ್ನು ಕೇಳ್ತಾ ಇದ್ದಂತ ನಿನ್ನೆಲ್ಲ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅವರ ಜೀವಿತದಲ್ಲಿ ಅವರು ಕಂಡುಕೊಳ್ಳುವಂತ ಎಲ್ಲ ಕೊರತೆ, ಪರಿಸ್ಥಿತಿ, ರೋಗಗಳು, ದರಿದ್ರತನ, ಬಡತನ, ನೋವು, ದುಃಖ, ಅಶಾಂತಿ, ಬಂಧನ, ಇವೆಲ್ಲದರಿಂದ ಅವರಿಗೆ ಒಂದು ಮುಕ್ತಿ ಕೊಡು ಸ್ವಾಮಿ. ಯೇಸುವೇ, ನೀನು ಕೊಟ್ಟಂತ ಅಧಿಕಾರವನ್ನು ನಾವು ಎತ್ತಿಕೊಳ್ಳುತ್ತೇವೆ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ವಾಕ್ಯ ಸತ್ಯವಾಗಿದೆ. ನಿನ್ನ ವಾಕ್ಯವನ್ನು ನಂಬ್ತೇವೆ ಕರ್ತನೆ. ನೀನು ಹೇಳಿದ್ಯಾ ಸ್ವಾಮಿ ನಿನ್ನ ವಾಕ್ಯದಲ್ಲಿ, ಸರ್ಪವನ್ನು, ಹಾವನ್ನು, ಅದರ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಅದು ಯಾವುದು ನಿಮಗೆ ಹಾನಿ ಮಾಡುವುದೇ ಇಲ್ಲ ಎಂದು. ಈ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಶಬ್ದವನ್ನು ಕೇಳುವಂತ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ, ಬಂಧನಗಳು ಮುರಿಯಲ್ಪಡಲಿ, ಶಾಪಗಳು ನೀಗಿ ಹೋಗಲಿ, ಬಡತನ ನೀಗಿ ಹೋಗಲಿ, ಅಶಾಂತಿಯು ನೀಗಿ ಹೋಗಲಿ, ರೋಗಗಳು ಸೌಖ್ಯವನ್ನು ಪಡೆದುಕೊಳ್ಳಲಿ, ಶರೀರದಲ್ಲಿರುವ ಒಂದೊಂದು ನೋವುಗಳು ಅವರನ್ನು ಬಿಟ್ಟು ಹೋಗಲಿ. ತಲೆನೋವು, ಗಂಟಲು ನೋವು, ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು, ಗಂಟುಗಳ ನೋವು, ಹೊಟ್ಟೆ ನೋವು, ಎಲ್ಲ ನೋವುಗಳು, ಶರೀರದಲ್ಲಿರುವಂತ ರೋಗದ ಅಂಶಗಳು ಯೇಸು ಕ್ರಿಸ್ತನ ನಾಮದಿಂದ ಅವರನ್ನು ಬಿಟ್ಟು ತೊಲಗಲಿ, ಸಂಪೂರ್ಣ ಸೌಖ್ಯವನ್ನು ಪಡೆದುಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಯೇಸು ತಿಂದಂತ ಬಾಸುಂಡೆಗಳಿಂದ ಅವರಿಗೆಲ್ಲರಿಗೂ ಸೌಖ್ಯ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಮುಂದಿನ ದಿನಗಳಲ್ಲಿ ಅನೇಕ ಸಾಕ್ಷಿಗಳು ಬರಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಸ್ವಾಮಿ, ಮುಚ್ಚಿರುವ ಬಾಗಿಲುಗಳು ಅವರ ಜೀವಿತದಲ್ಲಿ ತೆರೆಯಲ್ಪಡಲಿ. ಮುಚ್ಚಿರುವ ಎಲ್ಲ ಬಾಗಿಲುಗಳು ತೆರೆಯಲ್ಪಡಲಿ. ಸೈತಾನನು ಕಟ್ಟಿ ಹಾಕಿರುವಂತ ಎಲ್ಲ ಕಟ್ಟುಗಳು, ಬಂಧನಗಳು ಯೇಸುವಿನ ನಾಮದಲ್ಲಿ ಬಿಚ್ಚಲ್ಪಡಲಿ ಈ ಸಮಯದಲ್ಲಿ. ಥ್ಯಾಂಕ್ ಯು ಜೀಸಸ್. ಎಲ್ಲರಿಗೂ ಒಂದು ಸ್ವಾತಂತ್ರ್ಯ, ಸಮಾಧಾನ, ಆರೋಗ್ಯ, ಆಶ್ವಾಸನೆ, ಆಶೀರ್ವಾದ, ಬಿಡುಗಡೆ ಉಂಟಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಿನಗೆ ಸ್ತೋತ್ರಪ್ಪ. ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವ ತಂದೆಯೇ ನಿಮಗೆ ಸ್ತೋತ್ರ. ನಮ್ಮನ್ನು ಅನುಗ್ರಹಿಸುವ ತಂದೆಯೇ ನಿಮಗೆ ಸ್ತೋತ್ರ. ನಮ್ಮನ್ನು ಅಭಿವೃದ್ಧಿಪಡಿಸುವ ತಂದೆಯೇ ನಿಮಗೆ ಸ್ತೋತ್ರ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ ನಿಮಗೆ ಸ್ತೋತ್ರ. ಮಹಿಮೆ ಉಂಟಾಗಲಿ ಕರ್ತನೆ ನಿನ್ನ ಪರಿಶುದ್ಧ ನಾಮಕ್ಕೆ. ಎಲ್ಲ ಸ್ತುತಿಯು, ಸ್ತೋತ್ರವು, ಘನವು, ಮಾನವು, ಕೃತಜ್ಞತೆಯು ನಿನ್ನ ಪರಿಶುದ್ಧ ನಾಮಕ್ಕೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಮಾಡಿದವರಾಗಿದ್ದೇವೆ. ಆಮೇನ್. ಆಮೆನ್. ಆಮೆನ್. ಆಮೇನ್. ಆಮೆನ್. ಆಮೇನ್. God bless you. ಕಂಟಿನ್ಯೂ ಮಾಡಿ ಸಿಸ್ಟರ್. ಆಮೆನ್.